ನ್ಯಾಯಾಧೀಶರಿಗೆ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ರೂಢಿಯಂತೆ ಇವತ್ತು ನಾವು ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ರೀತಿಯಲ್ಲಿ ಎಲ್ಲರೂ ಉಪಸ್ಥಿತರಿದ್ದೀವಿ. ಈ ಉಪಸ್ಥಿತರಿರತಕ್ಕಂಥ ಗಣ್ಯ ವ್ಯಕ್ತಿಗಳು ವೇದಿಕೆಯಲ್ಲಿ ತಮ್ಮ ತಮ್ಮ ಸ್ಥಾನವನ್ನು ವಿಶೇಷವಾಗಿ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಗೌರವಾನ್ವಿತ ಶ್ರೀ SP ರೆಹಮಾನ್ ಸಾಹೇಬರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೀದರ್, ಈ ವೇದಿಕೆಯಲ್ಲಿ ಉದ್ಘಾಟಕರಾಗಿ ಹಾಗೂ ವ್ಯಕ್ತಿಗಳಾಗಿ ತನ್ನ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕಾಗಿ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಸಂಜಯ್ ಮಠಪತಿ, ಜಿಲ್ಲಾ ಅಧ್ಯಕ್ಷರು, ಜಿಲ್ಲಾ ಬಾರ್ ಅಸೋಸಿಯೇಷನ್ ಬೀದರ್, ಇವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕಾಗಿ ಅವರಲ್ಲಿ ಮನವಿ. ಅದೇ ರೀತಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಶ್ರೀ ಗೌರವಾನ್ವಿತ ಶ್ರೀ ಪ್ರಕಾಶ್ ಅರ್ಜುನ್ ಬನ್ಸೋಡೆ, DSP ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು DLSC ಬೀದರ್, ಇವರು ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕಾಗಿ. ಅದೇ ರೀತಿಯಾಗಿ ಗೌರವಾನ್ವಿತ ಶ್ರೀಮತಿ ಶೋಭಾ, ಎರಡನೇ ಹೆಚ್ಚುವರಿ ಹಿರಿಯ ದಿವಾಣಿ ನ್ಯಾಯಾಧೀಶರು ಹಾಗೂ ಬೀದರ್, ಇವರು ಸಹ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಳ್ಳಬೇಕಾಗಿ. ಎಲ್ಲ ಈ ಕಾರ್ಯಕ್ರಮದ ಮುಖ್ಯ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಅಡಪ ಹುಕ್ಕೇರಿ ಸಾಹೇಬರು ಹಾಗೂ ಗೌರವಾನ್ವಿತ ಶ್ರೀ ದೇವರಡಿ ಸಾಹೇಬರು ವೇದಿಕೆಗೆ ಬರಮಾಡುತ್ತೇನೆ. ಈಗ ಅದೇ ರೀತಿಯಾಗಿ ನಮ್ಮ ಎಲ್ಲ ಪದಾಧಿಕಾರಿಗಳು ಈ ವೇದಿಕೆಗೆ ಮುಖ್ಯ ಅತಿಥಿಗಳಾಗಿ ಅವರನ್ನು ನಾನು ಬರಮಾಡುತ್ತೇನೆ. ಮುಂದುವರೆದು ಈ ಕಾರ್ಯಕ್ರಮವನ್ನು ಉದ್ಘಾಟನೆಯೊಂದಿಗೆ ಪ್ರಾರಂಭ ಮಾಡೋಣ. ಒಂದು ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟನೆಯಿಂದ ಈಗ ಉದ್ಘಾಟನೆಯನ್ನು ಮಾಡೋಣ. ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಮುಂದೆ ಈ ಕಾರ್ಯಕ್ರಮವನ್ನು ಒಂದು ಸುಂದರವಾದ ವೈಯಕ್ತಿಕ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣ ಅಂತ ಶ್ರೀಯುತ ಗಣಪತಿ ಜುಂಟೆ ವಕೀಲರು ಅವರು ತನ್ನ ಒಂದು ವೈಯಕ್ತಿಕ ಗೀತೆಯನ್ನು ಹಾಡಬೇಕಾಗಿ ಅವರಿಗೆ ಜೋಗದ ಸಿರಿ ಬೆಳಕಿನಲ್ಲಿ ತುಲ್ಯತೆನ ಬಳುಕಿನಲ್ಲಿ ಸಹ್ಯಾದ್ರಿಯ ಜೋಗದ ಸಿರಿ ಬೆಳಕಿನಲ್ಲಿ ತುಲ್ಯತೆನ ಬಳುಕಿನಲ್ಲಿ ಸಹ್ಯಾದ್ರಿಯ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ಗುರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ
ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಗೆ ಕುಲವೆನ್ನದ ಗರಿಮೆ ಸದ್ವಿಕಾಸ ಶೀಲ ನುಡಿಯ ಲೋಕಾಂತ ಸೀಮೆ ಹಲವೆನ್ನದ ಹಿರಿಮೆಗೆ ಕುಲವೆನ್ನದ ಗರಿಮೆ ಸದ್ವಿಕಾಸ ಶೀಲ ನುಡಿಯ ಲೋಕಾಂತ ಸೀಮೆ ನಿರ್ವತ್ಸರ ನಿರ್ವಸ್ತರ ಮನಗುಣಾನ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಶ್ರೀ ಬೆಳಕಿನಲ್ಲಿ ತುಲ್ಯಕ್ಕೆ ಬೆಳಕಿನಲ್ಲಿ ಸಹ್ಯಾದ್ರಿಯನ್ನು ಉತ್ತುಂಗದ ನಿರುಕಿನಲ್ಲಿ ನಿತ್ಯ ಹರಿ ವರ್ಣವನದ ದೇವದಂತ ಕರುಣದಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಪ್ರಸಿದ್ಧರಾಗಿರ್ತಕ್ಕಂಥ ಶ್ರೀ ಎಸ್ ನಿಸಾರಮ್ಮನವರು ಬರೆದಿರ್ತಕ್ಕಂಥ ಸಾಹಿತ್ಯ ಇದೆ. ಈ ಹಾಡಿನಿಂದಲೇ ಅವರು ಚಿರಪರಿಚಿತರಾದರು. ಹಾಗಾಗಿ ಈ ಹಾಡನ್ನು ಸುಶ್ರಾವ್ಯವಾಗಿ ಹಾಡಿರ್ತಕ್ಕಂಥ ಜುಬ್ಬೆ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮವನ್ನು ಸ್ವಾಗತ ಭಾಷಣದಿಂದ ಮುಂದುವರಿಸಬೇಕಾಗಿ ಶ್ರೀಯುತ ಸಂಜೀವ್ ಬಾಕ್ಷೆಟ್ಟಿ ಉಪಾಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್ ಅವರನ್ನು ಮಾಡ್ತಾರೆ. ಎಲ್ಲರಿಗೂ ಸಂಜೆಯ ನಮಸ್ಕಾರಗಳು. ನಮಗೆಲ್ಲ ಗೊತ್ತಿರುವಂತೆ ಬೀದರ್ ನ್ಯಾಯಾಲಯದಲ್ಲಿ JMFC ನ್ಯಾಯಾಲಯದಲ್ಲಿ ಕಾರ್ಯನಿರ್ವಹಿಸಿ ಧಾರವಾಡ ಹಾಗೂ ಬಳ್ಳಾರಿಗೆ ವರ್ಗಾವಣೆಯಾಗಿ ಹೋಗುತ್ತಿರುವ ಗೌರವಾನ್ವಿತ ನ್ಯಾಯಾಧೀಶರಿಗೆ ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಮೊದಲಿಗೆ ನಾನು ಸ್ವಾಗತ ಕೋರುವುದು ಗೌರವಾನ್ವಿತ ಶ್ರೀ SP ರೆಹಮಾನ್, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಬೀದರ್ ರವರಿಗೆ ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಾದ ಸಂಜಯ್ ಮಠಪತಿ ಅವರು ಮಾರ್ಗದರ್ಶನ ಸ್ವಾಗತಿಸಬೇಕಾಗಿ ಇನ್ನು ಇಬ್ಬರು ಅತಿಥಿಗಳು ಬರಬೇಕಾಗಿತ್ತು. ಗೌರವಾನ್ವಿತ ರಾಘವೇಂದ್ರ ಉಪಾಧ್ಯಾಯ ಸಾಹೇಬರು ಮತ್ತು ಗೌರವಾನ್ವಿತ ಶ್ರೀಮತಿ ಡಾಕ್ಟರ್ ಶ್ರೀ ವಿದ್ಯಾನಿ ದರ್ಬಾರಿ ಅವರು ಕಾರಣಾಂತರಗಳಿಂದ ಬರಲು ಆಗಿರುವುದಿಲ್ಲ ಅವರಿಗೆ. ನಂತರ ಗೌರವಾನ್ವಿತ ಶ್ರೀ ಪ್ರಕಾಶ್ ಬನ್ಸೋಡೆ, ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಅವರಿಗೆ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ಸಂಘದ ಕಾರ್ಯದರ್ಶಿಗಳಾದ ಚಲನ ಸೋರಳಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸುವುದಾಗಿ ಇನ್ನೋರ್ವ ಅತಿಥಿಯಾಗಿರುವ ಗೌರವಾನ್ವಿತ ಶ್ರೀಮತಿ ಶೋಭಾ, ಎರಡನೇ ಹಿರಿಯ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರು, ಹಿರಿಯ ಶ್ರೇಣಿ ಬೀದರ್ ಅವರಿಗೆ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ಸಂಘದ ಖಜಾಂಚಿಯಾಗಿರುವಂತಹ ಶಿವಣ್ಣ ಕೊಡುಗೆ ಮೇಡಮ್ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸುವುದಾಗಿ ವಿನಂತಿಸುತ್ತೇನೆ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವಂತಹ ಗೌರವಾನ್ವಿತ ಶ್ರೀ ಕಾಡಪ್ಪ ಹುಕ್ಕೇರಿ, ಪ್ರಧಾನ ಸಿವಿಲ್ ನ್ಯಾಯಾಧೀಶರು ಬೀದರ್ ಅವರಿಗೆ ವಕೀಲರ ಸಂಘದ ವತಿಯಿಂದ ಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ಉದಯ ಕುಮಾರ್ ಮುರಳಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸುವುದಾಗಿ ಅದೇ ರೀತಿ ಇನ್ನೊಬ್ಬ ಕೇಂದ್ರಬಿಂದುವಾಗಿರುವಂತಹ ಗೌರವಾನ್ವಿತ ಶ್ರೀ ದೇವರೆಡ್ಡಿ, ಮೊದಲನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರು ಬೀದರ್ ಅವರಿಗೆ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ಸಂಘದ ಜಂಟಿ ಕಾರ್ಯದರ್ಶಿಗಳಾದ ಉದಯ ಕುಮಾರ್ ಮುರಳಿ ಅವರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸುತ್ತಿದ್ದಾರೆ. ಅದೇ ರೀತಿ ಈ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಮೊದಲನೇದಾಗಿ ನಮ್ಮ ಸಂಘದ ಅಧ್ಯಕ್ಷರಿಗೆ ಸಂಜಯ್ ಮಠಪತಿ ಇವರಿಗೆ ನಮ್ಮ KH ಪಾಟೀಲ್ ಸಾಹೇಬರು ಬಂದು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸುವುದಾಗಿ. ಅದೇ ರೀತಿ ನಾವು
ಪದಾಧಿಕಾರಿಯಾಗಿರುವಂತಹ ಸನ್ಮಾನ್ಯ ಉದಯ್ ಕುಮಾರ್ ಮುಂದೆ ಜಂಟಿ ಕಾರ್ಯದರ್ಶಿಗಳು ಇವರಿಗೆ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಬೇಕಾಗಿ ಕೇಳ್ತೇನೆ. ಅದೇ ರೀತಿ ಇನ್ನೊಬ್ಬ ನಮ್ಮ ಸಂಘದ ಪದಾಧಿಕಾರಿಗಳಾಗಿರುವಂತಹ ಶಿವಲಿಂಗ ಕೋರ್ಗೆ ಮೇಡಮ್ ಅವರಿಗೆ ಜಿಲ್ಲಾ ವಕೀಲ ಸಂಘದಿಂದ ಸ್ವಾಗತ ಕೋರುತ್ತೇನೆ. ಇವರಿಗೆ ನಮ್ಮ ಸಂಘದ ಮಹಿಳಾ ವಕೀಲರಾದ ಶ್ರೀಮತಿ ಹೇಮಾವರದ ವಕೀಲರು ಮಾಲಾರ್ಪಣೆ ಮಾಡುವ ಮೂಲಕ ಸ್ವಾಗತಿಸಿಕೊಳ್ಳುತ್ತಾರೆ. ಅದೇ ರೀತಿ ನಮ್ಮ ಸಂಘದ ಎಲ್ಲ ಸದಸ್ಯರು ಮತ್ತು ಇಲ್ಲಿ ಉಪಸ್ಥಿತರಾದ ನ್ಯಾಯಾಲಯ ಸಿಬ್ಬಂದಿಗಳು ಮತ್ತು ಪತ್ರಕರ್ತರಿಗೂ ಈ ಕಾರ್ಯಕ್ರಮದ ವತಿಯಿಂದ ಹಾಗೂ ನಮ್ಮ ಜಿಲ್ಲಾ ವಕೀಲರ ಸಂಘದ ವತಿಯಿಂದ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿಗೆ ನಮ್ಮ ಸ್ವಾಗತ ಭಾಷಣ ನಡೆಸುತ್ತೇನೆ. ಮುಂದಿನ ಕಾರ್ಯಕ್ರಮ ನಮ್ಮ ಸಂಘದ ಪ್ರಧಾನ ಕಾರ್ಯದರ್ಶಿಗಳು ನಡೆಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಗೌರವ ಸಂಘಟನೆಗೆ ಸಹಕಾರ ಮಾಡಿರ್ತಕ್ಕಂಥ ಪಾರ್ಷದವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಕರ ನುಡಿಯ ಕಡೆಗೆ ಹೇಳ್ತಾ ಶ್ರೀಯುತ ಈ ಕಾರ್ಯಕ್ರಮದ ಉದ್ಘಾಟಕರಾಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ ಎಸ್ ಪಿ ರೆಹಮಾನ್ ಸರ್ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಇದ್ದಾರೆ. ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಉದ್ಘಾಟನಾ ನುಡಿಯನ್ನು ಸಮರ್ಪಿಸಬೇಕಾಗಿದೆ. ವಿಶೇಷವಾಗಿ ನ್ಯಾಯಾಂಗ ಇಲಾಖೆಯಲ್ಲಿ ವರ್ಗಾವಣೆ ಅನ್ನೋದು ಸರ್ವೇ ಸಾಮಾನ್ಯ. ಈ ವರ್ಷ ನಮ್ಮ ಬೀದರ್ ಜಿಲ್ಲೆಗೆ ಒಂಥರ ಅಸಾಮಾನ್ಯವಾದ ವರ್ಗಾವಣೆ ಆಗಿದೆ. ಸಾಮಾನ್ಯವಾಗಿ ನಾವು ಎಲ್ಲೂ ಕಂಡರಿಯದ ವರ್ಗಾವಣೆ ನಮ್ಮ ಬೀದರ್ ಜಿಲ್ಲೆಗೆ ಬಂದಿದೆ. ಒಂದು ಟೀಮ್ ಇದೆ, ಟೀಮಲ್ಲಿ ಇಬ್ಬರು ಪ್ಲೇಯರ್ಸ್ ಔಟ್ ಆದರೆ ಆಲ್ಟರ್ನೇಟಿವ್ ಪ್ಲೇಯರ್ಸ್ ಬರಲೇಬೇಕು. ಯಾಕಂದ್ರೆ ನಮ್ಮ ಮ್ಯಾಚ್ ಸರಿಯಾಗಿ ಆಡಬೇಕಂತಂದ್ರೆ, ಮ್ಯಾಚ್ ಪೂರ್ಣ ಆಗಬೇಕಂತಂದ್ರೆ ಅವರ ರೀಪ್ಲೇಸ್ ಮಾಡುವಂಥ ಪ್ಲೇಯರ್ಸು ಬರಲೇಬೇಕಾಗ್ತದೆ. ಇಲ್ಲಾಂತಂದ್ರೆ ಏನಾಗ್ತದೆ ನಿಮಗೆಲ್ಲ ಗೊತ್ತಿದೆ. ಅದೇ ಪರಿಸ್ಥಿತಿಯಲ್ಲಿ ನಾವು ಇರ್ತಿದ್ದೀವಿ. ನಾವೆಲ್ಲರೂ ಹಿಂದೆ ನಮ್ಮ ಜುಡಿಷಿಯಲ್ ಆಫೀಸರ್ಸ್ ಎಲ್ಲ ಸೇರಿ ನಮ್ಮ ಸ್ನೇಹಿತರಿಗೆ ಬಿಡುಗಡೆ ಕೊಡಬೇಕಾದ್ರೆ ಹೇಳಿ ನಾವಿವಾಗ ಒಂದು ಕಾನ್ಸ್ಟಿಟ್ಯೂಷನಲ್ ಕ್ರೈಸಿಸ್ ಇದ್ದೀವಿ ಅಂತ ಹೇಳಿ. ಏನಂತಂದರೆ ನಮ್ಮ ಹುಮ್ನಾಬಾದಲ್ಲಿ ಬೀದರ್ ನಗರದಲ್ಲಿ ಒಬ್ಬ ಮ್ಯಾಜಿಸ್ಟ್ರೇಟ್ ಬೀದರ್ ನಗರದಲ್ಲಿ 0 ಮ್ಯಾಜಿಸ್ಟ್ರೇಟ್ಸ್ ಇದ್ದಾರೆ. ಹುಮ್ನಾಬಾದಲ್ಲಿ 0 ಇದೆ. ಹುಮ್ನಾಬಾದಲ್ಲಿ 2 ಹುದ್ದೆಗಳಿದೆ. 2 ಹುದ್ದೆಗಳ ಪೈಕಿ ಇಬ್ಬರು ಇಲ್ಲ. ಮೊದಲು ಆಲ್ರೆಡಿ ಒಂದು ವೇಕೆಂಟ್ ಇತ್ತು, ಅಲ್ಲಿ ಒಬ್ಬರು ಸಾಹೇಬರು ಕೆಲಸ ಮಾಡ್ತಾ ಇದ್ರು. ಅವ್ರದ್ದು ಡಿವೈ ಇರಲಿಲ್ಲ. ಆದರೆ ನಮಗೆ ಸರ್ಪ್ರೈಸು ಅನಿರೀಕ್ಷಿತ ಅವ್ರದ್ದು ಟ್ರಾನ್ಸ್ಫರ್ ಆಯಿತು. ಮತ್ತು ನಮ್ಮ ಎಲ್ಲಿವೆ ಸಮಸ್ಯೆ ಎಲ್ಲಿದೆ ಅಂತಂದರೆ ನಾವೆಲ್ಲಿ ಎಷ್ಟೊಂದು ಪಾರದರ್ಶಕವಾಗಿ ಸಿಸ್ಟಮ್ನ ಸರಿ ಮಾಡೋಕ್ಕೆ ಹೋಗ್ತೀವಿ ಅಂತ ಪ್ರಯತ್ನ ಮಾಡಿದ್ರು ಎಲ್ಲೋ ಒಂದು ಕಡೆ ಡಿಫ್ರೆನ್ಸ್ ಕಂಡು ಮಾಡ್ತೇವೆ ಅನ್ನೋದು ಇದೊಂದು ನಿದರ್ಶನ. ಯಾಕಂತಂದರೆ ನಮ್ಮ ಮಾನ್ಯ ಉಚ್ಚ ನ್ಯಾಯಾಲಯದವರು ಯಾವುದೇ ಕಾರಣಕ್ಕೂ ವರ್ಗಾವಣೆಯಲ್ಲಿ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಇರಬಾರ್ದು ಅನ್ನೋ ಉದ್ದೇಶದಿಂದ ATMS ಅಂತ ಹೇಳ್ಬಿಟ್ಟು ಜಾರಿ ತಂದಿದ್ದಾರೆ. ಏನಂತಂದರೆ ಒಂದು ಪೋರ್ಟಲ್ ನಮಗೆ ಈ ವರ್ಗಾವಣೆಗೆ ಏನು ನೋಟಿಫಿಕೇಶನ್ ಮಾಡ್ತಾರೆ, ಆ ಪೋರ್ಟಲ್ ಹೈಕೋರ್ಟ್ ವೆಬ್ಸೈಟಲ್ಲಿ ಓಪನ್ ಆದಾಗ ಯಾರ್ಯಾರು ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಇದ್ದಾರೆ 3 ವರ್ಷ ಮುಗಿಸಿರೋರು ಅವ್ರನ್ನ ಲಾಗಿನ್ ಆಗಿಬಿಟ್ಟು ಅದರಲ್ಲಿ ನಮ್ಗೆ ಬೇಕಾದಂತಹ 5 ಸ್ಥಳಗಳ ಆಯ್ಕೆ ಮಾಡಿಕೊಂಡು ಅದನ್ನು ಒಂದು ಇಷ್ಟು ದಿನ ಆದಮೇಲೆ ತಕ್ಷಣಕ್ಕೆ ಅದು ಪೋರ್ಟಲ್ ಏನಾಗುತ್ತಂದರೆ ಬಂದಾಗುತ್ತೆ. ಮತ್ತು ಇನ್ನೇನು ಮಾಡೋಕ್ಕಾಗುತ್ತೆ. ಆ ಪರಿಸ್ಥಿತಿಯಲ್ಲಿ ಏನಾಯಿತು ಅಂತಂದರೆ ನಮ್ಮ ತುಂಬಾ ಸರ್ಪ್ರೈಸಿಂಗ್ ಏನಂತಂದರೆ ನಮ್ಮ ಎಂಟೈರ್ ರಾಜ್ಯದಲ್ಲಿ ಕನಿಷ್ಠ ಪಕ್ಷ ಮ್ಯಾಜಿಸ್ಟ್ರೇಟ್ಸ್ ಲೆವೆಲಲ್ಲಿ ಒಂದು 155 ಟ್ರಾನ್ಸ್ಫರ್, ಮ್ಯಾಜಿಸ್ಟ್ರೇಟ್ಸ್ ಲೆವೆಲಲ್ಲಿ ಒಂದು 150 ಅಧಿಕಾರಿಗಳು ವರ್ಗಾವಣೆ ಆಗಿದ್ದಾರೆ. ಆ 150 ಅಧಿಕಾರಿಗಳಲ್ಲಿ ಔಟ್ ಆಫ್ 1 to 5 ಒಂದೇ ಒಂದು ಅಧಿಕಾರಿ ಕೂಡ ಬೀದರ್ನ ಆಯ್ಕೆ ಮಾಡಿದ್ದಾರೆ. ನಮಗೆ ನಾವು ಯಾವತ್ತೂ ಋಣಿ ಕೂಡ ಮಾಡ್ಕೊಂಡಿದ್ದೀವಿ. ಅದರ ಪರಿಣಾಮ ಏನಾಯಿತು ಅಂತಂದರೆ ಈಗ ಮ್ಯಾನ್ಯುವಲ್ ಇಂಟರ್ವೆನ್ಷನ್ ಇಲ್ಲ. ಏನಾಯಿತು 1 to 5 ಕೊಟ್ಟರು. ಅದು ಆ್ಯಪ್ ಏನಿದೆಯೋ ಸೀನಿಯಾರಿಟಿ ಪ್ರಕಾರ ಈಗ ದೇವರಡ್ಡಿ ಸಾಹೇಬ್ ಒಂದು ರಿಕ್ವೆಸ್ಟ್ ಇತ್ತು. ರಿಕ್ವೆಸ್ಟ್ಗೆ ಒಂದು ಕೆಲವೆಲ್ಲ ಗೈಡ್ಲೈನ್ಸ್ ಇದೆ. ಅದರಲ್ಲಿ ಬರ್ತದೆ ಅಂತ ತಕ್ಷಣಕ್ಕೆ
ಅವ್ರದ್ದು ಪ್ರಿಫರೆನ್ಸ್ ಅಲ್ಲಿ ಬಂದ್ಬಿಟ್ಟು ಬಂದ ತಕ್ಷಣಕ್ಕೆ ನಿಮಗೆ ಆಯ್ಕೆ ಏನಿದೆ ಅದು ಕೊಟ್ಬಿಡ್ತು. ನೆಕ್ಸ್ಟು ನಮ್ಮ ಕಡಪ ಓಕೆ ಸಾಹೇಬಿದ್ದಾರೆ, ಅವರು ಸೀನಿಯಾರಿಟಿ ಬಂದ ತಕ್ಷಣಕ್ಕೆ ನಾವು ಐದು ಇರ್ತವೆ. ಫಸ್ಟ್ ಆಗಿ ಏನು ಅಂತ ನೋಡುತ್ತೆ, ಆ ಜಾಗದಲ್ಲಿ ಖಾಲಿ ಇದೆ ಅಂತ ನೋಡುತ್ತೆ. ಖಾಲಿ ಇದ್ದ ತಕ್ಷಣ ಅದು ಕ್ಯಾಚ್ ಮಾಡೋದು. ಬೇರೆ ಈಗ ನಮ್ಮ ಬೀದರ್ ಸಮಸ್ಯೆ ಆಗಿದ್ದು, ನನಗೆ ಬಂದ ಮಾಹಿತಿ ಪ್ರಕಾರ ಒಬ್ಬೇ ಒಬ್ಬ ಅಧಿಕಾರಿ ಬೀದರ್ನ ಆಯ್ಕೆ ಮಾಡೋದು. ಅದರ ಪರಿಣಾಮ ಏನಾಗಿದೆ ಅಂತಂದರೆ 10 ಮ್ಯಾಜಿಸ್ಟ್ರೇಟ್ ಹುದ್ದೆಗಳಿದೆ ಬೀದರ್ ಜಿಲ್ಲೆಯಲ್ಲಿ. ಈಗ ನಾವು 7 ವೇಕೆನ್ಸಿನ ಕಾಯ್ತಾ ಇದ್ದೀವಿ. ಇದರ ಪರಿಹಾರ ಇವತ್ತಿನ ಮಟ್ಟಿಗೆ ಹೈಕೋರ್ಟ್ ಕೈಯಲ್ಲಿ ಇರಲಿಲ್ಲ. ಇಮಿಡಿಯೇಟ್ ಆಗಿ ಏನು ವರ್ಗಾವಣೆ ಆಯಿತು, ಇಮಿಡಿಯೇಟ್ ಆಗಿ ನಾವು ಇಷ್ಟು ನೆಕ್ಸ್ಟ್ ನಿಮಿಷಕ್ಕೆ ನಮಗೆಲ್ಲ ಬಂದ್ಬಿಡುತ್ತೆ. ನೆಕ್ಸ್ಟ್ ನಿಮಿಷಕ್ಕೆ ನೋಡಿದ ತಕ್ಷಣಕ್ಕೆ ನಮ್ಮ ಜಿಲ್ಲೆಗೆ ಯಾರು ಬಂದಿದ್ದಾರೆ ಅಂತ ನೋಡ್ತೀವಿ. ಸಹಜ ನಮ್ಮ ಅಧಿಕಾರಿಗಳು ವರ್ಗಾವಣೆ ಯಾರಾಗಿದ್ದಾರೆ ಮತ್ತು ನಮ್ಮ ಆಲ್ಟರ್ನೇಟಿವ್ ಹ್ಯಾಂಡ್ಸ್ ಯಾರು ಬಂದಿದೆ ನೋಡಿದಾಗ ಯಾರು ಇಮಿಡಿಯೇಟ್ ಆಗಿ ನಾನು ಒಂದು ರಿಪೋರ್ಟ್ ರೆಡಿ ಮಾಡಿ ವಿದಿನ್ 5-10 ಮಿನಿಟ್ಸ್ ಒಳಗಡೆ ನಮ್ಮ ಪೊಲೀಸ್ ಸೆಕ್ರೆಟರಿ ಸಾಹೇಬ್ ಇಮಿಡಿಯೇಟ್ ಆಗಿ ಮೆಸೇಜ್ ಮಾಡಿ ಅವ್ರು ಕಾಲ್ ಮಾಡಿ ರಿಜಿಸ್ಟ್ರಾರ್ ಜನರಲ್ಗೆ ಕಾಲ್ ಮಾಡಿ ಸರ್ ಏನಿದೆ ಪರಿಸ್ಥಿತಿ ಹೀಗಾಗಿ. ಆ್ಯಕ್ಚುಲಿ ನಮ್ಮ ಎಡಿಎಂ ಸಾಹೇಬ್ ಸ್ವಲ್ಪ ಶಾಕ್ ಆದರು, ಗೊತ್ತಾಯಿತು ಅವ್ರನ್ನ ಹೇಳಿದ್ರು ಸ್ಯಾಲ್ರಿ ನಮ್ಮ ಕೈಯಲ್ಲಿ ಇರುವುದಿಲ್ಲ. ATMS ಇತ್ತು, ಮ್ಯಾನೇಜರ್ ಇಂಪ್ಲಿಮೆಂಟ್ ಇರಲಿಲ್ಲ, ಯಾವುದೇ ಅಧಿಕಾರಿ ನಿಮ್ಮ ಇದನ್ನು ಆಯ್ಕೆ ಮಾಡ್ಕೊಂಡಿಲ್ಲ, ನಾವೇನು ಮಾಡೋಕ್ಕಾಗಿಲ್ಲ. ಸರಿ, ಪರಿಹಾರ ಏನು? ನಾವು ಒಟ್ಟು ಆನರಬಲ್ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಲ್ಲಿವರೆಗೂ ನಮ್ಮ ಮನವಿ ಹೊರಡಿದೆ. ಸರ್ ಏನು ಮಾಡಬೇಕು ಅಂತ ನಾವೇ ಕೇಳಿದ್ವಿ. ಯಾಕಂತಂದರೆ ನಾವು ಕನ್ಕರೆಂಟ್ ಚಾರ್ಜ್ ಕೊಡಲಿಕ್ಕೆ ಸೀನಿಯರ್ ಸಿಟಿಜನ್ಗೆ ಸಿವಿಲ್ನಲ್ಲಿ ಕನ್ಕರೆಂಟ್ ಚಾರ್ಜ್ ಕೊಡಲಿಕ್ಕೆ ಬರೋದು. ಕ್ರಿಮಿನಲಲ್ಲಿ ಅವರು ಜೈಲಲ್ಲಿ ಸಿಗ್ತಾರೆ, ಇವರು ಜೈಲಲ್ಲಿ ಸಿಗ್ತಾರೆ, ಒಂದು ಕೆಲಸ ನಡೆಯೋಗುತ್ತೆ. ಆ ಸಮಸ್ಯೆ ಏನಾಗಿದೆ ಈಗ ನಿಮಗೆಲ್ಲ ಸಿವಿಲ್ ಪಿಟಿಷನ್ ನಾವು ಔಟ್ ಆಫ್ ಡಿಸ್ಟ್ರಿಕ್ಟ್ ನಾವು ಕೊಟ್ಟಿದ್ದೀವಿ, ಇನ್ಚಾರ್ಜ್ ನಾವು ಔಟ್ ಆಫ್ ಡಿಸ್ಟ್ರಿಕ್ಟ್ ಕೊಟ್ಟಿದ್ದೀವಿ. ಬೇರೆ ದಾರಿನೇ ಇಲ್ಲ. ಹುನ್ನಾವತ್ ಕೊಟ್ಟಿದ್ದೀವಿ, ಔರಾದ್ ಕೊಟ್ಟಿದ್ದೀವಿ, ಬಸವ ಕಲ್ಯಾಣ ಕೊಟ್ಟಿದ್ದೀವಿ, ಪಾಲ್ಕಿ ಕೊಟ್ಟಿದ್ದೀವಿ. ಸಿವಿಲ್ ಜುಡಿಷನ್ನ ಇವಾಗ ನೀವು ಒಟ್ಟಿಗೆರು ನಿಮಗೆ ಇಮಿಡಿಯೇಟ್ ಆಗಿ ಕೆಲಸ ಆಗುತ್ತಂದರೆ ಅಲ್ಲಿ ನಮಗೆ ನಿಜವಾಗ್ಲೂ ಎಷ್ಟು ನೋವಾಗಿದೆ ಅಂತಂದರೆ ಯಾರ ಕಡೆ ಹೇಳ್ಕೊಳ್ಳೋದಿಲ್ಲ. ಹೇಳ್ಕೊಂಡಿದ್ದ ಆಯ್ತು, ಎಲ್ಲ ಕಡೆ ಹೇಳ್ಕೊಂಡಿದ್ದಾಯಿತು. ಬೆಂಗಳೂರು ಹೋದಾಗೆಲ್ಲ ಎಲ್ಲರೂ ಭೇಟಿ ಆಗಿದ್ದಾಯಿತು. ಸಾಹೇಬರುಗಳನ್ನು ನಮಗೆ ಒಂದು ಅಶ್ಯೂರೆನ್ಸ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಅಂತೂ ಈ ಸರಿ ನಿಮಗೆ 7 ಕಾಲಿದೆ, 7 ನಿಮಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ. ಏನಂತಂದರೆ ಈಗ ರಿಕ್ರೂಟ್ಮೆಂಟ್ಸ್ ಆಗ್ತಾ ಇದೆ, ರಿಕ್ರೂಟ್ಮೆಂಟ್ಸಲ್ಲಿ ನೀವು 7 ಪೋಸ್ಟ್ ಖಂಡಿತವಾಗಿ ಕೊಡ್ತೀನಿ ಅಂತ ನನಗೆ ಬಂದಿದ್ದು ಒಂದು ಯೋಚನೆ. ಆಯಿತು, 7 ಜನ ಹೊಸ ಅಧಿಕಾರಿಗಳು ಬಂದರೆ ಹೇಗೆ? ಯಾಕಂದರೆ ಒಬ್ಬ ಹಿರಿಯ ಅಧಿಕಾರಿ ಇದ್ದು ಜೊತೆಗೆ ಒಬ್ಬ ಹೊಸದಾಗಿ ರಿಕ್ರೂಟ್ ಆದಂತಹ ಅಧಿಕಾರಿ ಬಂದಾಗ ನಿಭಾಯಿಸುವಂಥ ಸಾಧ್ಯತೆ ಹೆಚ್ಚಾಯಿತು. ಯಾಕಂತಂದರೆ ಅವ್ರಿಗೆ ಒಂದು ಸಪೋರ್ಟ್ ಇರುತ್ತೆ, ಸೀನಿಯರ್ ಅನ್ನೋದು ಒಂದು ಸಪೋರ್ಟ್ ಇರುತ್ತೆ, ಸೈಕಾಲಜಿಕಲ್ ಸಪೋರ್ಟ್ ಇರ್ತದೆ. ಇದರ ಪರಿಹಾರ ಏನಂತ ನಮಗೂ ಇನ್ನೂ ಅರ್ಥ ಆಗಿಲ್ಲ. ಈಗ ಮತ್ತೆ 8ನೇ ತಾರೀಕು 9ನೇ ತಾರೀಕು ನಾವು ಬೆಂಗಳೂರು ಹೋಗ್ತಾ ಇದ್ದೀವಿ. ಮತ್ತೆ ಆನರಬಲ್ ನಮ್ಮ ADM ಸಾಹೇಬ್ ಭೇಟಿ ಆಗ್ತೀವಿ. ಇದ್ರ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. 7 ಜನ ಹೊಸ ರಿಪೋರ್ಟ್ಸ್ ಬಂದರೆ ಏನು ಪರಿಸ್ಥಿತಿ ಆಗ್ಬೋದು ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನಿಮ್ಮೆಲ್ಲ ಮನಸ್ಸಲ್ಲಿ ಇದೆ, ಗೊತ್ತಿದೆ. ಆದರೆ ನಿಮ್ಮೆಲ್ಲರಿಗಿಂತ ಹೆಚ್ಚಾಗಿ ಯೂನಿಟೆಡ್ ಆಗಿ ಹೆಚ್ಚಿನ ಜವಾಬ್ದಾರಿ ನನ್ನ ಮೇಲೆ ಇದೆ. ಕೆಲವು ಸಮಯದಲ್ಲಿ ನೋಡಿ ನಮ್ಮ ಕೈಯಲ್ಲಿ ಯಾರ ಕೈಯಲ್ಲಿ ಇರೋದಿಲ್ಲ, ಏನು ಮಾಡಬೇಕು ಅಂತ ಸಾಧ್ಯತೆಯೇ ಇಲ್ಲ. ಇಷ್ಟು ವರ್ಷದಲ್ಲಿ 2 ಲಿಸ್ಟ್ಗಳನ್ನು ರಿಕ್ರೂಟ್ಮೆಂಟ್ಸ್ 2 ಲಿಸ್ಟ್ಗಳ ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಅದು ಸ್ಟಾರ್ಟ್ ಇದೆ. ಏನಿದೆ ಈಗ ಆ್ಯಕ್ಟಿವ್ ಆಗೋಗಿದೆ, ಸಾಲ್ವ್ ಮಾಡೋದು ಹಿಂಗೆ ಅನ್ನೋದು ಮಾತ್ರ ನೋಡಬೇಕಾಗಿದೆ. ಸ್ವಲ್ಪ ದಿನ ನನ್ನ ರಿಕ್ವೆಸ್ಟ್ ಇರುತ್ತೆ, ಸ್ವಲ್ಪ ದಿನ ನಾವು ತಾಳ್ಮೆಯಿಂದ ಇರಲೇಬೇಕು. ಅಟ್ಲೀಸ್ಟ್ 2 to 3 months ನಾವು ತಾಳ್ಮೆ ತಗೊಳ್ಬೇಕು. ಅದಾದ ನಂತರ ನಾನು ಹೋಗಿ ರಿಕ್ವೆಸ್ಟ್ ಮಾಡೋದಿದ್ದೀನಿ. ಏನಂತಂದರೆ ಅಟ್ಲೀಸ್ಟ್ ಒಂದು ಕಡೆಗೆ ಒಂದು ಸೀನಿಯರ್ ಆಗಿರುವಂಥ ನ್ಯಾಯಾಧೀಶರನ್ನು ಕೊಡಿ, ಅದ್ರ ಜೊತೆಗೆ ಹೊಸವನ್ನು ಕೊಡಿ, ಪರವಾಗಿಲ್ಲ ರಿಕ್ವೆಸ್ಟ್ ಮಾಡೋದು. ನಿಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡೋದಿದ್ದೀನಿ, ರಿಕ್ವೆಸ್ಟ್ ಮಾಡ್ತೀನಿ. ಎನಿವೇ ಕಳಪ ಅವತ್ತಂತೂ ಅನಿವಾರ್ಯ ವರ್ಗಾವಣೆ ಆಗಿದೆ. ನಮಗೆಲ್ಲ ಎಕ್ಸ್ಪೆಕ್ಟೆಡ್. ಅವರೆಲ್ಲ 3 ವರ್ಷಗಳ ಕಾಲ ಈ ಕೆಲಸ ಮಾಡಿದ್ದಾರೆ. ನಿಮಗೆಲ್ಲರಿಗೂ ನನಗಿನ ಹೆಚ್ಚಾಗಿ ನಾನಂತೂ ಆರೋಗ್ಯದಿಂದ ಬಂದಿದ್ದೀನಿ. ಒಳ್ಳೆಯ ಅಧಿಕಾರಿ ಅವರು. ಇಲ್ಲಿಂದ ನಮ್ಮ ಜೊತೆಗೂ ಒಳ್ಳೆ ಕೋಆಪ್ರೇಷನ್ ಇತ್ತು, ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸಣ್ಣ ಪುಟ್ಟ ವಿಚಾರಗಳು ಸಹಜ, ಎಲ್ಲ ಕಡೆ ಯಾವುದೇ ನ್ಯಾಯಾಧೀಶರು ಎಲ್ಲೇ ಹೋಗ್ಬಿಟ್ಟು ಸಣ್ಣ ಪುಟ್ಟ ವ್ಯತ್ಯಾಸಗಳು ಸಹಜ. ಒಳ್ಳೆ ಮನುಷ್ಯರಿದ್ದಾರೆ, ಹ್ಯೂಮನ್ ಬೀಯಿಂಗ್ ಇದ್ದಾರೆ, ಒಳ್ಳೆ ಅಧಿಕಾರಿ ಇದ್ದಾರೆ.
ಅವ್ರು ಎಲ್ಲೇ ಹೋಗಲಿ ಅವ್ರಿಗೆ ಒಳ್ಳೇದು ಮಾಡಿ ಅಂತ ನಮ್ಮೆಲ್ಲರ ಪರವಾಗಿ ನಾನು ಕೊಡ್ಕೊಳ್ತೀನಿ. ಅದೇ ಪ್ರಕಾರ ನಮ್ಮ ದೇವರಡ್ಡಿಯವರಂತೂ ಇಲ್ಲಿದ್ರು ಪಾಪ ಬ್ಯಾಚುಲರ್ ಆಗಿತ್ತು, ಮದುವೆ ಆಗಿದ್ದರಿಂದ ಬ್ಯಾಚುಲರ್ ಆಗಿತ್ತು. ಅವರ ಅಪೇಕ್ಷೆ ಅವರ ಫ್ಯಾಮಿಲಿ ಜೊತೆಗೆ ಕೂಡಬೇಕಂತ ಇತ್ತು. ಸಂತೋಷ. ಅವರು ಅಪೇಕ್ಷೆ ಪಟ್ಟಿದ್ರು, ದೇವರು ಅವ್ರು ಒಳ್ಳೇದು ಮಾಡಿದ್ದಾನೆ, ಅವ್ರಿಗೆ ಒಳ್ಳೇದಾಗಲಿ. ನಾವಂತೂ ಯಾರಿಗೆ ಅವ್ರು ಒಳ್ಳೇದಾಗ್ತಾ ಇದೆ ಅಂತ ಯಾವತ್ತೂ ನಾಟಕರು. ನನಗಂತೂ ಅವರ ಫ್ಯಾಮಿಲಿ ಜೊತೆ ಸೇರ್ಕೊಳ್ತಾ ಇದ್ದಾರೆ ಅನ್ನೋದು ಖಂಡಿತವಾಗ್ಲೂ ಸಂತೋಷ ಇದೆ. ಅವ್ರಿಗೂ ಒಳ್ಳೇದಾಗಲಿ. ಒಳ್ಳೆ ಅಧಿಕಾರಿ ಇದ್ದಾರೆ, ಒಳ್ಳೆ ಕೆಲಸ ಮಾಡ್ತಾರೆ, ಒಳ್ಳೆ ಸಬ್ಜೆಕ್ಟ್ ವೈಸು ಮತ್ತು ಎಲ್ಲ ಸಬ್ಜೆಕ್ಟಿಂದ ಹಿಡಿದು ಎಲ್ಲದ್ರ ಬಗ್ಗೆ ಒಳ್ಳೆ ಹಿಡಿತಾ ಇರುವಂಥ ಅಧಿಕಾರಿ, ಒಳ್ಳೆ ಕೆಲಸ ಮಾಡೋದು. ಇನ್ನೂ ಅವ್ರಿಗೆ ಸರ್ವಿಸ್ ತುಂಬ ಜಾಸ್ತಿ ಇದೆ. ಒಳ್ಳೆ ಗ್ರೇಡ್ ಆಗೋದು, ಈಗಾಗಲೇ ಒಳ್ಳೆ ಗ್ರೇಡ್ ಇದ್ದಾರೆ, ಮುಂದೆ ಕೂಡ ಅವ್ರಿಗೆ ಒಳ್ಳೆ ಭವಿಷ್ಯ ಇದೆ. ಅವ್ರಿಗೂ ಒಳ್ಳೇದಾಗಲಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳ್ಬೇಕಂತಂದರೆ, ಬೀದರ್ ಬಾರಂತೂ ನಮ್ಮೆಲ್ಲ ನ್ಯಾಯಾಧೀಶರಿಗಿಂತೂ ನೀವು ಕೊಡ್ತಾ ಇರುವ ಸಹಕಾರ ಯಾವತ್ತೂ ನಾವು ಮರೀಲಿಕ್ಕೆ ಸಾಧ್ಯನೇ ಇಲ್ಲ. ಇಷ್ಟರ ಮಟ್ಟಿಗೆ ಸಹಕಾರ ನಾವು ನೋಡಿದ್ದು ವಿರಳ. ನಾನಂತೂ ಇಷ್ಟೊತ್ತಿಗೆ ತುಂಬ ಪ್ರತಿ ಒಂದೊಂದು ಸ್ಟೇಷನಲ್ಲಿ ಕನಿಷ್ಠ 3 ವರ್ಷ ಕೆಲಸ ಮಾಡಿದೆ. ನಾನು ಕಡಿಮೆ ಕೆಲಸ ಮಾಡಿರೋದಂದರೆ ಬೆಂಗಳೂರು. ನನಗೆ ಬಾಗಲಕೋಟೆಯಿಂದ ಬೆಂಗಳೂರಿಗೆ ಹೋಗ್ಬೇಕಾದ್ರೆ ನನಗೆ ಗೊತ್ತಿತ್ತು ಇದು ಜಾಸ್ತಿ ಇರೋಕ್ಕಾಗಲ್ಲ ಅಂತ. ಬಿಕಾಸ್ ನಮ್ಮ ಸೀನಿಯಾರಿಟಿ ಬಂದಿದ್ದು ಹೋದ ತಕ್ಷಣ ಒಂದು 4-5 ಮಂತ್ಸಲ್ಲಿ ನಾನು ಅದರಿಂದ ಖಾಲಿ ಮಾಡೋದು ನನಗೆ ಗೊತ್ತಿತ್ತು. ಬೆಂಗಳೂರಲ್ಲಿ ಮಾತ್ರ ಕಡಿಮೆ ಮಾಡಿದ್ದೀನಿ. ಬೇರೆ ಕಡೆ ಎಲ್ಲ ನಾನು ಬಾಗಲಕೋಟೆ ಇರ್ಬೋದು, ಮಂಡ್ಯ ಇರ್ಬೋದು, ಈ ಮಂಡ್ಯದಲ್ಲಿ ಫಸ್ಟ್ ಕೆಲಸ ಮಾಡಿದೆ. ನಾನು ಮಂಡ್ಯದಲ್ಲಿ ಕೆಲಸ ಮಾಡಿದಂಥ ಎಕ್ಸ್ಪೀರಿಯನ್ಸು ನನಗೆ ಬೀದರಲ್ಲೂ ಕಾಣಿಸ್ತಾ ಇತ್ತು. ಯಾಕಂದರೆ ನಮಗೆ ಅಷ್ಟರ ಮಟ್ಟಿಗೆ ಅಲ್ಲಿ ಸಹಕಾರ ಸಿಗ್ತಿತ್ತು. ಬೀದರಲ್ಲಿ ಕೂಡ ಅದೇ ಮಟ್ಟಿಗೆ ಅದಕ್ಕಿಂತ ಹೆಚ್ಚಿಗೆ ನಮಗೆ ಸಹಕಾರ ಸಿಗ್ತಾ ಇದೆ. ಎಲ್ಲ ಸಹಕಾರ ಕೊಡ್ತಾ ಇದ್ರಿ. ನಿಮ್ಗೆ ಗೊತ್ತಿದೆ ಅಲ್ಲಿ ನಿಮಗೆ ತೊಂದರೆಗಳಿದ್ದಾವೆ, ನನ್ನ ಗಮನದಲ್ಲಿದೆ. ಕೆಲವು ನಾವು ಸಾಲ್ವ್ ಮಾಡ್ತೀವಿ, ಕೆಲವು ಅನಿವಾರ್ಯವಾಗಿ ನಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿ ಕೂಡ ಇದೆ. ನಾನು ಓಪನ್ ಆಗಿ ನಿಮಗೆ ನಿಮ್ಮ ಹತ್ರ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಆದರೂ ಕೂಡ ನಾವು ಯಾರ್ಯಾರ ಗಮನಕ್ಕೆ ಏನೇನು ತರಬೇಕು ಎಲ್ಲ ತಂದಿದ್ದೀವಿ. ಸಾಲ್ವ್ ಮಾಡೋದಕ್ಕೆ ಖಂಡಿತವಾಗಿ ಪ್ರಯತ್ನ ಮಾಡ್ತೀವಿ. ಈಗಿರೋ ಕಷ್ಟಕಾಲ ಇದೆ. ಈಗ ಸ್ವಲ್ಪ 2-3 ತಿಂಗಳುಗಳ ಕಷ್ಟಕಾಲ ಇದೆ. ದಯಮಾಡಿ ನಿಮ್ಮ ಸಹಕಾರ ನಮಗೆ ಬೇಕಾಗಿದೆ. ನನ್ನ ಮಟ್ಟದಲ್ಲಿ ನಾನು ಖಂಡಿತವಾಗಲೂ ಬೀದರ್ಗೆ ಏನು ಒಳ್ಳೆಯದಾಗಬೇಕು, ಏನು ಮಾಡಬೇಕು ಎಲ್ಲ ಮಾಡ್ತೀನಿ. ನೀವೆಲ್ಲರೂ ಒಳ್ಳೆಯ ಮನಸ್ಸಿಂದ ನಮ್ಮ ಅಧಿಕಾರಿಗಳನ್ನು ಕರೆದು ಈ ಸಮಯದಲ್ಲಿ ಮನಸ್ಫೂರ್ತಿಯಾಗಿ ಕೊಡ್ತಾ ಇರೋದನ್ನೇ ನಮಗೆ ತುಂಬ ಸಂತೋಷ. ನಾನು ಅದಕ್ಕೋಸ್ಕರ ಯೂನಿಟ್ ಆಗಿ ಎಲ್ಲರಿಗೆ ಯಾವಾಗಲೂ ಚಿರೋಣಿ ಆಗಿರ್ತೀನಿ. ಈ ದಿನ ಇಲ್ಲಿಗೆ ನಮ್ಮನ್ನು ಕರೆದು ಅಧಿಕಾರಿಗಳಿಗೆ ನೀವು ಅವರ ಸೇವೆ ಮಾಡೋದಕ್ಕೆ ಬರೀತೇನೆ ಅವ್ರಿಗೆ ಸಂತೋಷವಾಗಿ ಬೀಳ್ಕೊಡ್ಬೇಕಂತ ಸಮಾರಂಭ ಮಾಡ್ತಾ ಇರ್ತೇನೆ. ನಮ್ಮ ಎಲ್ಲ ಯೂನಿಟ್ ಕಡೆಯಿಂದ ಎಲ್ಲರಿಗೂ ಮುಖ್ಯವಾಗಿ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಸದಸ್ಯರಿಗೂ ನನ್ನ ಯೂನಿಟ್ ಪರವಾಗಿ ಎಲ್ಲರಿಗೂ ಧನ್ಯವಾದಗಳು ನೀಡ್ತಾ ನನ್ನ ಎವ್ರಿ ಪ್ರೊವಿಷನ್ ಹ್ಯಾಸ್ ಇಟ್ಸ್ ಓನ್ ಎಕ್ಸೆಪ್ಷನ್ ಅಂತ. ಆ ಥರ ಬೀದರ್ದಲ್ಲಿ ಬಂದಿರತಕ್ಕಂಥ ಇದೊಂದು ಕಾನ್ಸ್ಟಿಟ್ಯೂಷನ್ ಕ್ರೈಸಿಸ್ಗೆ ತಾವೇ ಒಂದು ಬ್ಯಾಂಕ್ ತೋರಿಸ್ಬೇಕು ಅಂತ ಹೊಸ ಪದಾಧಿಕಾರಿಗಳು ಬಂದಿದ್ದು, ಹೊಸ ಚಾಲೆಂಜಸ್ ಇದೆ. ಅದನ್ನು ಸ್ವಲ್ಪ ನಾವು ಸರಿಪಡಿಸಬೇಕಂತ ನನ್ನ ಮನೆ ಮೂಲಕ ಈ ಉದ್ಘಾಟನಾ ನಿಧಿಯನ್ನು ಹೊಂದಿರತಕ್ಕಂಥ ಶ್ರೀಮಂತರಿಗೆ ಧನ್ಯವಾದಗಳನ್ನು ಹೇಳ್ತಾ, ಈಗ 2 ವರ್ಗಾವಣೆಗೊಂಡಿರ್ತಕ್ಕಂಥ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ಕಾಡಪ್ಪ ಹುಕ್ಕೇರಿ ಹಾಗೂ ಗೌರವಾನ್ವಿತ ನ್ಯಾಯಾಧೀಶರಾಗಿರ್ತಕ್ಕಂಥ ಶ್ರೀ ದೇವರಡ್ಡಿ ಸಾಹೇಬರು ಇವರಿಗೂ ಸನ್ಮಾನ ಕಾರ್ಯಕ್ರಮ. ಇವರು ವೇದಿಕೆ ಮುಂಭಾಗಕ್ಕೆ ಸ್ವಲ್ಪ ಒಂದು ಸಲ್ಲಿಸಬೇಕು. ಕಾಡಪ್ಪ ಹುಕ್ಕೇರಿ ಸಾಹೇಬರು ವೇದಿಕೆಗೆ ಸುಮಾರು 3 ವರ್ಷ 10 ತಿಂಗಳ ಕಾಲ ನಮ್ಮಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಅದೇ ರೀತಿ ಗೌರವಾನ್ವಿತ ದೇವರಡ್ಡಿ ಸಾಹೇಬರು ಕಳೆದ 1 ವರ್ಷದಿಂದ ನಮ್ಮ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಂದ ಗೌರವ ಸನ್ಮಾನ. ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ, ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ. ಚಪ್ಪಾಳೆ 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 ಚಪ್ಪಾಳೆ.
ಹಾಡಿಸುವ ಪೂಜಾ ಬಳಗಕ್ಕೆ ಚಪ್ಪಾಳೆ ವಿದ್ಯೆಯ ಮೌಲ್ಯವ ಸಾರಿರುವ ಗುರುಗಳೇ ನಿಮಗಿದು ಚಪ್ಪಾಳೆ ತಪ್ಪನ್ನು ತಿದ್ದುವ ಮನಗಳಿಗೆ ನಮ್ಮೆದೆಯಾಳದ ಚಪ್ಪಾಳೆ ಹಾಡಲು ಕಲಿಸಿರುವ ಗುರುವಿಗೆ ಗೌರವ ಚಪ್ಪಾಳೆ 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 ದಾರಿಯ ತೋರುವ ದಾಸರಿಗೆ ನಮ್ಮಯ ನಲುವಿನ ಚಪ್ಪಾಳೆ ಬಾಳನು ಬೆಳಗುವ ಪೂಜರಿಗೆ ಪ್ರೀತಿಯ ಒಲವಿನ ಚಪ್ಪಾಳೆ ತಿರುಗುವ ಜಲವನ್ನು ಬೆಳೆಸಿರುವ ಶಿಕ್ಷಕ ಬಳಗಕ್ಕೆ ಚಪ್ಪಾಳೆ ನೀಡುತ್ತಾ ಬೋಧಿಸುವ ಜ್ಞಾನದಾಸರಿಗೆ ಚಪ್ಪಾಳೆ 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 ಪ್ರಾರ್ಥನೆ ವಚನವ ಹಾಡಿಸುವ ಗೌರವ ವೃಂದಕ್ಕೆ ಚಪ್ಪಾಳೆ ವಿದ್ಯಾಲೋಕದ ಚಿಂತಕರೇ ನಿಮಗಿದು ನನ್ನೆಯ ಚಪ್ಪಾಳೆ ಶಿಕ್ಷಣ ಕ್ಷೇತ್ರದ ತಾರೆಗಳೇ ನಿಮಗಭಿಮಾನದ ಚಪ್ಪಾಳೆ ಬಾಳಿಗೆ ಸ್ಫೂರ್ತಿಯಾಗಿರುವ ನಿಮಗೆಲ್ಲರಿಗೂ ಚಪ್ಪಾಳೆ 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 ಇಲ್ಲಿಗೆ ಮುಗಿಯುತ್ತಿಲ್ಲ. ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ವರ್ಗಾವಣೆಗೊಂಡಿರತಕ್ಕಂತಹ ವಕೀಲರ ಅವರ ಅನುಭವದ ನುಡಿಗಳನ್ನು ಕೇಳತಕ್ಕಂಥ ಸಮಯ ಬಂದಿದೆ. ಮೊದಲನೇದಾಗಿ ಶ್ರೀಯುತ ಗೌರವಾನ್ವಿತ ಶ್ರೀಯುತ ಕಾಡಪ್ಪ ಹುಕ್ಕೇರಿ ಅವರು ನಮ್ಮ ಜೊತೆ 3 ವರ್ಷ 10 ತಿಂಗಳುಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಇವರು ತಮ್ಮ ಅನುಭವದ ನುಡಿಗಳನ್ನು ಹಂಚ್ಕೋಬೇಕಾಗಿರೋದು. ಸಂಘೆಯ ಬಿಡುಗಡೆ ಸಮಾರಂಭವನ್ನು ಆಯೋಜಿಸಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸ್ತಾ ಈ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರಾದ ಶ್ರೀ ರಘುನಾಥ್ ಸರ್ ಅವರೇ, ಗೌರವಾನ್ವಿತ ಶ್ರೀ ಪ್ರಕಾಶ್ ಮಂಜುನಾಥ್ ಸರ್ ಅವರೇ, ಗೌರವಾನ್ವಿತ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಶೋಭಾ ಜನ ಅವರೇ, ನನ್ನ ಸಮುದ್ರ ನ್ಯಾಯಾಧೀಶರಾದ ದೇವರೆಡ್ಡಿ ಸಾಹೇಬರೇ, ಈಗಾಗಲೇ ನೂತನ ಚುನಾವಣೆಯಲ್ಲಿ ಆಯ್ಕೆ ಹೊಂದಿರುವಂಥ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಸಂಘದ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ನೆರೆದಿರುವಂಥ ಎಲ್ಲ ಹಿರಿಯ ವಕೀಲರೇ, ಎಲ್ಲ ವಕೀಲರೇ ಮತ್ತು ವಕೀಲ ಸಂಘದ ಸಿಬ್ಬಂದಿಯವರೇ ಮತ್ತು ನಮ್ಮ ನ್ಯಾಯಾಲಯದ ಸಿಬ್ಬಂದಿಯವರಿಗೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ, ನಾನು ಈಗಾಗಲೇ ಹೇಳಿದಂತೆ ಬೀದರ್ನಲ್ಲಿ 3 ವರ್ಷ 10 ತಿಂಗಳವರೆಗೆ ಕಾರ್ಯವಾಗಿ ನಿರ್ವಹಿಸಿದ್ದೀನಿ. ಈಗಾಗಲೇ ನಮ್ಮ ಸಹಾಯಕ ಅಪ್ಸ್ ಆ್ಯಂಡ್ ಡೌನ್ಸ್ ಬರೋ ಸಹಜ ಇರ್ತದೆ. ಈ ನನ್ನ 3 ವರ್ಷ 10 ತಿಂಗಳ ಅವಧಿಯಲ್ಲಿ ನೀವೆಲ್ಲ ಸಹಕಾರ ಕೊಟ್ಟು ಹೆಚ್ಚು ಹೆಚ್ಚು ಪ್ರಕರಣಗಳನ್ನು ವಿಲೇವಾರಿ ಮಾಡೋದಕ್ಕೆ ಸಹಕಾರ ಮಾಡಿರ್ತೀವಿ. ಅದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಈಗಾಗಲೇ ನಮ್ಮ ಗೌರವಾನ್ವಿತ ಜಿಲ್ಲಾ ನ್ಯಾಯಾಧೀಶರು ಹೇಳಿದ ಹಾಗೆ ನಮ್ಮ ನ್ಯಾಯಾಂಗ ವೃತ್ತಿಯಲ್ಲಿ ವರ್ಗಾವಣೆ ಅನ್ನೋದು ಸಹಜ. ವರ್ಗಾವಣೆ ಆದಲ್ಲಿ ನಾವು ಹೋದಾಗ ಹೊಸ ಅನುಭವ ಮತ್ತು ಹೊಸ ಜನ ಮತ್ತು ಹೊಸ ವಾತಾವರಣ ಎಲ್ಲ ಇರ್ತದೆ. ಅದು ಬರಬರ್ತಾ ಎಲ್ಲ ಅನುಭವಕ್ಕೆ ಬಂದು ಅಲ್ಲಿಂದ ಅನುಭವಗಳನ್ನ ವರ್ಗಾವಣೆ ಆದ ತಕ್ಷಣ ನಾವು ತೆಗೆದು ಹೋಗ್ತಾ ಇದ್ದೀವಿ. ಅದೇ ರೀತಿ ನಾನು ಸಹ ಬೀದರ್ನಲ್ಲಿ ಒಳ್ಳೆಯ ಅನುಭವಗಳನ್ನ ಮತ್ತು ಎಲ್ಲ ಅನುಭವಗಳನ್ನ ತಗೊಂಡು ಹೋಗ್ತಾ ಇದ್ದೀವಿ.
ಒಂದು ರೀತಿ ಹೇಳ್ಬೇಕಾದ್ರೆ ಸ್ಟ್ರಾಂಗ್ ಆಗಿದೆ. ಅಂದ್ರೆ ಎಲ್ಲ ಕಡೆ ಒಂದು ಅನುಭವ ಸಿಗ್ತದೆ. ಮತ್ತೆ ಎಲ್ಲರೂ ಹೋಗ್ಬೇಕಾದ್ರೆ ನಾವು ಯಾವುದೇ ಒಂದು ಪರಿಸ್ಥಿತಿಯನ್ನು ನಾವು ನಿಭಾಯಿಸಬೇಕಾದ್ರೆ ಇನ್ನೂ ಹೆಚ್ಚು ಶಕ್ತಿಯುತವನ್ನಾಗಿ ಮಾಡಿದ್ದೀವಿ. ಮತ್ತು ಒಳ್ಳೆಯ ರೀತಿ ಕೆಲಸ ಮಾಡೋ ಸಲುವಾಗಿ ನನಗೆ ಮಾರ್ಗದರ್ಶನ ತೋರಿಸಿದ್ರಿ. ಮತ್ತೆ ಈ ರೀತಿ ನನಗೆ ಕಾರ್ಯಗಳನ್ನು ವ್ಯಕ್ತಿ ಮಾಡೋದಕ್ಕೆ ಸುಗಮವಾಗಿ ಸಹಕರಿಸಿದ್ದಕ್ಕೆ ಎಲ್ಲ ವಕೀಲರು ಮತ್ತು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ಈ ದಿನ ನಮ್ಮನ್ನು ಕರೆಸಿ ಪ್ರೀತಿಯಿಂದ ಮತ್ತು ಆದರತೆಯಿಂದ ಗೌರವಿಸೋದಕ್ಕಾಗಿ ಮತ್ತು ಸನ್ಮಾನಿಸೋದಕ್ಕಾಗಿ ತಮಗೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ನಾವು ಅವರ 1 ವರ್ಷದ ಅವಧಿಯನ್ನು 2 ವರ್ಷದವರೆಗೆ ಹೆಚ್ಚುವರಿಯಾಗಿ ನಡೆಸಿದಾಗ ಅನುಭವವನ್ನು ಅರ್ಥಪೂರ್ಣವಾದಂತಹ ಸಮಾರಂಭವನ್ನು ಅಳವಡಿಸಿ ಈ ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ನಮ್ಮ ನ್ಯಾಯಾಲಯದ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಮತ್ತು ಬೀದರ್ ನ್ಯಾಯಾಲಯದ ಅಧ್ಯಕ್ಷರು ಹಾಗೂ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಇತರೆ ನನ್ನ ಸಹೋದರ ಸಹೋದರಿ ನ್ಯಾಯಾಧೀಶರು ಹಾಗೂ ಇತರೆ ಪದಾಧಿಕಾರಿಗಳು ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ವಕೀಲ ಬಾಂಧವರನ್ನು ಗಮನಿಸುತ್ತಾ ಬೀಳ್ಕೊಡುಗೆ ಮತ್ತು ನಮಗೆ ಟ್ರಾನ್ಸ್ಫರ್ ಆಗುವಂಥದ್ದು ಕಲಿಸಿಲ್ಲ. ಬಟ್ ಟ್ರಾನ್ಸ್ಫರ್ ಯಾವಾಗ ಆಗಬೇಕು ಆದರೆ ಮಾತ್ರ ಎಲ್ಲರಿಗೂ ಖುಷಿ ಇರುತ್ತೆ. ಅನಿವಾರ್ಯ ಕಾರಣಗಳಿಂದ ಕೆಲವು ಸಂದರ್ಭಗಳಲ್ಲಿ ನಾವು ಬೇಗನೆ ಟ್ರಾನ್ಸ್ಫರ್ ಆಗುವಂಥ ಒಂದು ಪರಿಸ್ಥಿತಿ ಬಂದಾಗ ಕೂಡ ನಾವು ಖುಷಿಯಿಂದ ನಾನು ಬಂದು 1 ವರ್ಷದ ಅವಧಿಯಲ್ಲಿ ನಾನು ನಮ್ಮನ್ನು ವೆಲ್ಕಮ್ ಮಾಡುವಂಥ ಸಂದರ್ಭದಲ್ಲಿ ನಾನು ಇದೇ ವೇದಿಕೆಯ ಮುಖಾಂತರ ಮಾತು ಹೇಳಿದ್ದೆ. ಭಗವಂತ ನಮಗೆ 3 ವರ್ಷ ಸೇವೆಯನ್ನು ಸಲ್ಲಿಸು ಅಂತೇಳಿ ಕಳಿಸಿದ್ದಾರೆ. ಬಟ್ ಈ ಮಣ್ಣಿನ ಋಣ ನನಗೆ ಎಲ್ಲಿವರೆಗೆ ಇರುತ್ತೆ ಅಲ್ಲಿವರೆಗೆ ಮಾತ್ರ ನಾನು ಸೇವೆಯನ್ನು ಸಲ್ಲಿಸಬಹುದು. ಅದು 3 ವರ್ಷ ಇರ್ಬೋದು, 3 ವರ್ಷಕ್ಕಿಂತ ಕಡಿಮೆ ಇರ್ಬೋದು ಅಥವಾ ಅದಕ್ಕಿಂತ ಹೆಚ್ಚಿಗೆ ಇರ್ಬೋದು ಅನ್ನುವಂಥದ್ದು ನಾನು ಹೇಳಿದ್ದೆ. ಭಗವಂತ ನನ್ನನ್ನು 1 ವರ್ಷ ಮಾತ್ರ ಇಲ್ಲಿ ಸೇವೆಯನ್ನು ಸಲ್ಲಿಸುವ ಒಂದು ನಿಟ್ಟಿನಲ್ಲಿ ನನ್ನನ್ನು ಇಲ್ಲಿ ಕಳಿಸಿದ. ಆ ನಿಟ್ಟಿನಲ್ಲಿ ನಾನು ಸೇವೆಯನ್ನು ಸಲ್ಲಿಸಿದ್ದೀನಿ. ಬೀದರ್ನಲ್ಲಿ 1 ವರ್ಷಗಳ ಕಾಲ ತಮ್ಮೆಲ್ಲರ ಸಹಕಾರದಿಂದ ನನಗೆ ಎಷ್ಟು ಜ್ಞಾನವಿತ್ತು ಮತ್ತು ಭಗವಂತ ನನಗೆ ಎಷ್ಟು ಶಕ್ತಿಯನ್ನು ಕೊಟ್ಟಿದ್ದ, ಆ ಶಕ್ತಿಗೆ ಅನುಸಾರವಾಗಿ ನಾನು ಕೆಲಸವನ್ನು ಮಾಡಲಿಕ್ಕೆ ತಮ್ಮೆಲ್ಲರ ಸಹಕಾರ ಕಾರಣ ಅನ್ನುವಂಥದ್ದನ್ನು ನಾನು ಈ ಒಂದು ವೇದಿಕೆ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಮತ್ತು ಬೀದರ್ನಲ್ಲಿ ಬಂದಾಗ ಬೇರೆ ವಾತಾವರಣ, ಇಲ್ಲಿ ಟ್ರಾನ್ಸ್ಫರ್ ಆದಾಗ ಬೇರೆ ವಾತಾವರಣ ಕ್ರಿಯೇಟ್ ಮಾಡಿರ್ತಾರೆ. ಅಷ್ಟು ದೂರ ಹೊರಟಿದ್ದೀರಿ, ಇಲ್ಲೆಲ್ಲ ಭಾಳ ದೂರ ಅನಿಸುತ್ತೆ, ನಿಮ್ಗೆ ಕಷ್ಟ ಆಗ್ಬೋದು ಅಂತ ಹೇಳಿ ನಾನು ಸಣ್ಣೂರಿನಿಂದ ಇಲ್ಲಿಗೆ ಬರಬೇಕಾದ್ರೆ ನಮ್ಮಲ್ಲಿ ವಕೀಲರು ಕೂಡ ಇದನ್ನ ಹೇಳಿದ್ರು, ಸರ್ ನೀವು ದೂರ ಆಗುತ್ತೆ, ಬಳ್ಳಾರಿ ಭಾಳ ಕಷ್ಟ ಆಗ್ಬೋದು ಅಂತ ಹೇಳಿ. ನಾನು ಒಂದು ಮಾತನ್ನು ಅವರಿಗೆ ಹೇಳಿದೆ. ನಾನು ನೇಮಕಾತಿ ಆದಾಗ 371J ಅನ್ನುವಂಥ ಒಂದು ಕಾನ್ಸೆಪ್ಟ್ ಅಡಿಯಲ್ಲಿ ನಾನು ಅಪಾಯಿಂಟ್ಮೆಂಟ್ ಆಗಿದ್ದೀನಿ. ಹೈದರಾಬಾದ್ ಕರ್ನಾಟಕದವರಿಗೆ 371J ಫೆಸಿಲಿಟಿ ಬೇಕು ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲಸ ಮಾಡಲಿಕ್ಕೆ ನಾನು ಏನೂ ಸಮಸ್ಯೆ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ, ನಾವು ಎಲ್ಲಿ ಹೋಗ್ತಿದ್ರೆ ಹೋಗಿ ಕೆಲಸವನ್ನು ಮಾಡ್ತೀವಿ ಅದು ನಮ್ಮೂರು, ಯಾವ ನ್ಯಾಯಾಲಯದಲ್ಲಿ ನಾವು ಕೆಲಸವನ್ನು ಮಾಡ್ತೀವಿ ಅದು ನಮ್ಮ ನ್ಯಾಯಾಲಯ, ಮತ್ತು ಯಾವ ವಕೀಲರ ಮುಂದೆ ನಾವು ಕೆಲಸವನ್ನು ಮಾಡ್ತೀವಿ ಅವರು ನಮ್ಮ ವಕೀಲರು ಅನ್ನುವಂಥ ಒಂದು ದೃಷ್ಟಿಯಿಂದ ನಾನು ಕೆಲಸವನ್ನು ಮಾಡ್ತೀನಿ. ನನಗೆ ಯಾವುದೇ ಪ್ಲೇಸ್ ಕೊಟ್ಟು ಹೋಗ್ಲಿಕ್ಕೆ ತಯಾರಿದ್ದೀನಿ. ಕಾರಣ ಅಷ್ಟೇ, ನಮ್ಮ ಕುಟುಂಬ ಬಳ್ಳಾರಿಯಲ್ಲಿದ್ದು ಮತ್ತು ನನ್ನ ಮಗಳು ಕೂಡ ಈ ಸಾರಿ SSLCಯನ್ನು ಓದುತ್ತಿದ್ದಾಳೆ. ಆದ್ದರಿಂದ 1 ವರ್ಷ ಆದರೂ ಅಟ್ಲೀಸ್ಟ್ ನನ್ನ ಮಗಳ ಜೊತೆಗೆ ಟೈಮನ್ನು ಸ್ಪೆಂಡ್ ಮಾಡೋಣ ಮತ್ತು ಅವರಿಗೆ ಒಂದು ಬೂಸ್ಟನ್ನು ಒಟ್ಟಾಗಿ ಆಗುತ್ತೆ SSLC ಓದ್ತಿರೋದ್ರಿಂದ. ಆ ಒಂದು ನಿಟ್ಟಿನಲ್ಲಿ ನಾನು ಒಂದು ರಿಕ್ವೆಸ್ಟನ್ನು ಕಳಿಸಿದ್ದೆ ಮತ್ತು ನಮ್ಮ ಮೇಡಮ್ ಅವರು ಕೂಡ ಅಲ್ಲೇ ಕೆಲಸವನ್ನು ಮಾಡ್ತಿದ್ದಾರೆ. ಭಗವಂತ ಆ ಒಂದು ಅವಕಾಶ, ನಾವು ಇದೇ ರಿಕ್ವೆಸ್ಟ್ ಮಾಡಿದ್ರೆ ಭಗವಂತನ ಆಶೀರ್ವಾದ ಭಗವಂತ ಆಯಿತು ನಿಮ್ಮ ಕುಟುಂಬದೊಂದಿಗೆ ಹೋಗಿ ಕೆಲಸವನ್ನು ಮಾಡಿ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನನ್ನಲ್ಲಿ ಕಳಿಸಿದ್ದಾರೆ. ಬಟ್ ಇಲ್ಲಿ ಇರುವಷ್ಟು ಕಾಲ ತಾವು ಕೊಟ್ಟಂಥ ಸಹಕಾರವನ್ನು ನಾನು ಯಾವತ್ತೂ ಕೂಡ ಮರೆಯೋದಿಲ್ಲ. ನಾನು ಇದು 3ನೇ ಪ್ಲೇಸ್ ನನಗೆ. ಫಸ್ಟ್ ಪ್ಲೇಸು ಮಂಡ್ಯ ಡಿಸ್ಟ್ರಿಕ್ನಲ್ಲಿ ನಾಗಮಂಗಲ ಮಾಡಿದ್ದು, ಸೆಕೆಂಡ್ ಪ್ಲೇಸು ಸಂಡೂರು, ಥರ್ಡ್ ಪ್ಲೇಸು ಬೀದರ್.
ನೀವು ಅನ್ಯತಾ ಭಾವಿಸದೇ ಇದ್ರೆ ಒಂದು ಮಾತನ್ನು ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಆ ಎರಡೂ ಪ್ಲೇಸ್ಗಿಂತ ಉತ್ತಮವಾದಂಥ ಒಂದು ಸಹಕಾರವನ್ನು ಕಂಡಂಥ ಪ್ಲೇಸ್ ಯಾವುದಾದ್ರು ಇದ್ರೆ ಅದು ಬೀದರ್. ನಾನು ಕಾರ್ಯಕಲಾಪಗಳನ್ನು ನಡೆಸುವಂಥ ಸಂದರ್ಭದಲ್ಲಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ಸ್ ಸರ್, ಇದು ಬೋರ್ಡ್ ಕೇಸ್ ಇದೆ, ನಮಗೆ ಹೈಕೋರ್ಟ್ನಿಂದ ಒಂದು ಡೈರೆಕ್ಷನ್ ಇರ್ತದೆ, ಆದಷ್ಟು ತಾವು ಬೇಗ ಮುಗಿಸಿದ್ರೆ ಒಳ್ಳೆಯದು ಅನ್ನೋ ನಿಟ್ಟಿನಲ್ಲಿ ಕೇಳಿಕೊಂಡಾಗ ಎಷ್ಟು ಓಲ್ಡ್ ಕೇಸ್ ಇದು ನಮ್ಮಲ್ಲಿ ಎಲ್ಲ ಕೇಸ್ಗಳನ್ನು ಡಿಸ್ಪೋಸ್ ಮಾಡುವಲ್ಲಿ ನಾವೆಲ್ಲರ ಸಹಕಾರ ನಾವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಾವು ಯಾವ ರೀತಿ ಇರ್ತೀವಿ ಆ ರೀತಿ ವಾತಾವರಣ ಅನ್ನೋದನ್ನು ನಾವು ತಿಳ್ಕೊಳ್ತೀವಿ. ನಾವು ಮತ್ತೊಬ್ಬರನ್ನ ಒಳ್ಳೆಯ ದೃಷ್ಟಿಯಿಂದ ನೋಡಿದ್ರೆ ಅದು ಸುಂದರ ಜಗತ್ತು, ಮತ್ತೊಬ್ಬರನ್ನ ನಾವು ಯಾವುದೋ ಒಂದು ದೃಷ್ಟಿಯಿಂದ ನೋಡಿದ್ರೆ ಅದು ಜಗತ್ತು ಸುಂದರವಾಗಿ ಸಾಧ್ಯನೇ ಇಲ್ಲ ಅನ್ನೋದನ್ನು ಸೊ ಅಂತ ಸುಂದರವಾದ ವಾತಾವರಣವನ್ನು ಮತ್ತು ಒಳ್ಳೆಯ ಕೆಲಸವನ್ನು ನಿರ್ವಹಿಸಲಿಕ್ಕೆ ಏನೇನು ಬೇಕು ಒಬ್ಬ ಆಫೀಸರ್ಗೆ ಅದೆಲ್ಲವುದನ್ನು ನೀವು ಕೊಟ್ಟಿದ್ದೀನಿ. ಇಂಥ ಒಂದು ಸಹಕಾರವನ್ನು ನಾನು ಯಾವತ್ತೂ ಮರೆಯಲಿಕ್ಕಿಲ್ಲ. ನಾನು 2 ಸಾರಿನೂ ಕೂಡ ತಾಲೂಕು ಪ್ಲೇಸ್ನಲ್ಲಿ ಕೆಲಸವನ್ನು ಮಾಡಿ ಬಂದಿದ್ದೆ. ಇದು 3rd ಟೈಮ್ ಇನ್ ಡಿಸ್ಟ್ರಿಕ್ಟ್ ಪ್ಲೇಸ್ನಲ್ಲಿ ಕೆಲಸವನ್ನು ಮಾಡ್ತಿದ್ದೀನಿ. ಈ ಸನ್ಮಾನವನ್ನು ನೋಡಿದಾಗ ನಾನು ಅನಿಸ್ತು, ಇಷ್ಟು ಸಹೃದಯಗಳು ಇರುವಂಥ ವಕೀಲರಲ್ಲಿ ನಾನು ಇನ್ನೂ 2 ವರ್ಷ ಕೆಲಸ ಮಾಡಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ನಾನು ಹೋಗ್ತಿದ್ದೀನಿ ಅನ್ನುವಂಥ ಒಂದು ಅನುಭವ ನನಗೆ ಆಯಿತು. ಏನೇ ಆಗಲಿ ಇಲ್ಲಿವರೆಗೂ ಕೂಡ ನಮಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಕ್ಕಂಥ ಎಲ್ಲರಿಗೂ ಮತ್ತು ನಾನು ಯಾವುದೇ ಒಂದು ಯೂನಿಟ್ನಲ್ಲಿ ಒಬ್ಬ ಆಫೀಸರ್ ಒಳ್ಳೆಯ ಸದೃಢವಾಗಿ ನಾನು ಕೆಲಸವನ್ನು ಮಾಡಬೇಕು, ಒಳ್ಳೆಯ ಕಾನ್ಫಿಡೆನ್ಸಿಂದ ನಾನು ಕೆಲಸವನ್ನು ಮಾಡಬೇಕಾದ್ರೆ ನಮ್ಮ ಹೆಡ್ ಆಫ್ ದಿ ಯೂನಿಟ್ ಯಾವ ರೀತಿ ಸಹಕಾರ ಇರುತ್ತೆ ಅದರ ಮೇಲೆ ನಮ್ಮ ಜೀವನ ನಿಂತಿರುತ್ತೆ. ನಾನು ಪ್ರಾರಂಭದಲ್ಲಿ ಬಂದಾಗ ಆನಂದ್ ಸಾಹೇಬರು ಕೂಡ ಅಷ್ಟೇ ಸಹಕಾರವನ್ನು ನೀಡಿದರು. ಯಾವ ರೀತಿ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದನ್ನು ಕೆಲವು ಸೂಚನೆಗಳನ್ನು ಸಲಹೆಗಳನ್ನು ಕೂಡ ಸಾಹೇಬರಿಗೆ ನೀಡಿದರು. ತದನಂತರ ಈಗಿರುವಂಥ ಸಾಹೇಬರು ಕೂಡ ಅಷ್ಟೇ ವಿನಮ್ರತೆಯಿಂದ ನಮಗೆ ಕೆಲಸವನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟರು. ಮತ್ತು ಮನುಷ್ಯ ಅಂದಾಗ ಕೆಲವೊಂದು ತಪ್ಪುಗಳು ಆಗುತ್ತೆ, ಅದು ಸಹಜ. ತಪ್ಪುಗಳಾದಾಗ ಅದನ್ನು ತಿಳ್ಕೊಳ್ಳಿಕ್ಕೆ ಅವಕಾಶ ಕೊಡುವಂಥ ನಿಮ್ಮಂಥ ವಕೀಲಿದ್ದಾಗ ಅಂಥ ತಪ್ಪುಗಳು ನಮಗೇನು ದೊಡ್ಡ ಸಮಸ್ಯೆ ಅನಿಸ್ಲಿಕ್ಕಿಲ್ಲ ಅನ್ನೋ ಭಾವನೆಯಿಂದ ನಾನು ಕೆಲಸವನ್ನು ಮಾಡಿದ್ದೀನಿ. ತಿಳಿಯದನ್ನು ಕೆಲವು ತಪ್ಪುಗಳಿಂದ ನಮಗೇನಾದರೂ ನೋವಾಗಿತ್ತು. ಯಾಕಂದರೆ ನಾವು ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಒತ್ತಡದಲ್ಲಿ ಇರ್ತೀವಿ. ನಾವು ಪ್ರಾಕ್ಟೀಸ್ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಆಫೀಸರ್ ಹೇಳ್ತಿದ್ರಲ್ಲಿ, ಸರ್ ಇದು ಚೇರ್ ನೋಡಲಿಕ್ಕೆ ಎಲ್ಲರಿಗೂ ಸುಂದರವಾಗಿ ಕಾಣುತ್ತೆ, ಬಟ್ ಆ ಮುಳ್ಳಿನ ಚೇರ್ ಅದು ಯಾವಾಗಲೂ ಕೂಡ ನಮಗೆ ಪೇನ್ ಕೊಡ್ತಿರುತ್ತೆ. ಆ ಪೇನ್ ಅಂತ ತಿಳ್ಕೊಂಡ್ರೆ ನಮ್ಮ ಜೀವನ ಅಲ್ಲಿಗೆ ನೆಗೆಟಿವ್ ಥಾಟ್ಸಲ್ಲಿ ಹೋಗುತ್ತೆ. ಆ ಪೇನಿಂದ ನಾನು ಸುಂದರವಾದ ಜಗತ್ತನ್ನು ಕಾಣುವಂಥದ್ದು ಭಾಳ ಇದೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದನ್ನು ನಾನು ಹೇಳ್ತಿದ್ದು. ಅದನ್ನು ಕೂಡ ನಾನು ಇದುವರೆಗೆ ಪಾಲಿಸ್ಕೊಂಡು ಬಂದಿದ್ದೀನಿ. ಭಗವಂತ ನನಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟು ಶಕ್ತಿಯನ್ನು ಉಪಯೋಗಿಸಿ ನನ್ನಿಂದ ಏನು ಸಾಧ್ಯ ಆಗುತ್ತೋ ಅಷ್ಟನ್ನು ಮಾಡಲಿಕ್ಕೆ ಶಕ್ತಿ ಮೀರಿ ನಾನು ಪ್ರಯತ್ನ ಮಾಡ್ತೀನಿ. ನನಗೆ ಮುಂದಿನ ಜೀವನ ಕೂಡ ಉತ್ತಮವಾಗಿರಲಿ ಅನ್ನುವಂಥದ್ದನ್ನು ಹಾರೈಸಿ ನನ್ನನ್ನು ಇಲ್ಲಿಂದ ತಾವೆಲ್ಲರೂ ಕೂಡ ಕಳಿಸ್ಕೊಡ್ಬೇಕಂತ ಹೇಳಿ ಈ ವೇದಿಕೆ ಮುಖಾಂತರ ಕೇಳಿ ಮತ್ತು ಈ ವೇದಿಕೆಯಲ್ಲಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದನ್ನು ವಂದಿಸಿ ನನ್ನ ದೃಷ್ಟಿಯಂತೆ ಸೃಷ್ಟಿ ಹಾಗೂ ಈ ಮಣ್ಣಿನ ಋಣ ಇಷ್ಟೇ ಅಂತ ಒಂದು ಹೇಳ್ತಾ ನಾವು ಈ ಮಣ್ಣಿಗೆ ಮರಳಿ ಬಡ್ತಿ ಪಡ್ಕೊಂಡು ಬರಲಿ ಅಂತ ಆಶಿಸ್ತಾ ಈ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕಾರ್ಯಕ್ರಮದ ಕೊನೆಯ ಘಟ್ಟ ಅಧ್ಯಕ್ಷ ರವಿ, ಈ ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಸಂಜಯ್ ಭಟ್ಕತಿ ಅವರು ಅಧ್ಯಕ್ಷತೆಯನ್ನು ಅವರಲ್ಲಿ ಸಮಾರಂಭದಲ್ಲಿ ಉದ್ಘಾಟಕರಾಗಿ ಆಗಮಿಸಿಕೊಂಡ ಶ್ರೀ ಎಸ್.ಬಿ. ರೆಹಮಾನ್ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಅಸೋಸಿಯೇಷನ್ ಸಾಹೇಬ್ರೆ ಮತ್ತು ಇಲ್ಲಿ ಉಪಸ್ಥಿತರಿರುವಂಥ DLS ಜಯಸೇಕರಾದಂಥ ಶ್ರೀ ಬನ್ಸುರೇಶ್ ಸಾಹೇಬ್ರೆ ಮತ್ತು ಎರಡನೇ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ ಶ್ರೀ ಶೋಭಾ ಮೇಡಮ್ ಅವರೇ ಮತ್ತು ಈ ದಿವಸದ ಉತ್ಸಾಹಮೂರ್ತಿಗಳಾದಂಥ ವರ್ಗಾವಣೆಗೊಂಡು ಹೋಗುತ್ತಿರುವಂಥ ಶ್ರೀ ಕಾಡಪ್ಪ ಹುಕ್ಕೇರಿ ಸಾಹೇಬ್ರೆ
ಮತ್ತು ದೇವರೆಡ್ಡಿ ಸಾಹೇಬ್ರೆ ಮತ್ತು ಇಲ್ಲಿ ಉಪಸ್ಥಿತರಿರುವಂತಹ ನನ್ನ ಎಲ್ಲ ವಕೀಲ ಬಾಂಧವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಿದ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಈ ಬೀಳ್ಕೊಡುಗೆ ಸಮಾರಂಭವನ್ನು ಯಾರೇ ಜಸ್ಟಿಸ್ ಹೊರಗಡೆ ಇದ್ರೂ ಕೂಡ ನಾವು ಇದು ನಮ್ಮ ಪರಂಪರೆ ಒಳ್ಳೆ ರೀತಿಯಿಂದ ಅಚ್ಚುಕಟ್ಟಾಗಿ ನಾವು ನೆರವೇರಿಸಿಕೊಂಡು ಬಂದಿದ್ದೇವೆ. ಮುಂದೂ ಕೂಡ ಇದೇ ರೀತಿ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ದೇವೆ ಮತ್ತು ಒಬ್ಬರಿಗೆ ಒಳ್ಳೆಯ ಗೌರವ ಸತ್ಕಾರ ಮಾಡಿ ನಮ್ಮ ಸಂಘದ ಮತ್ತು ಇಲ್ಲಿ ನಮ್ಮ ಜಿಲ್ಲೆಯ ಮತ್ತು ಇಲ್ಲಿ ಜನರ ಬಗ್ಗೆ ಒಂದು ಒಳ್ಳೆಯ ಭಾವನೆ ಅವರಲ್ಲಿ ಇರಬೇಕು, ಸದಾ ಇರಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಎಲ್ಲ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಹೇಳಬೇಕಾದ್ರೆ ಡಿಸ್ಟ್ರಿಕ್ಟ್ ನ್ಯಾಯಾಧೀಶರು ಸಾಹೇಬರು ಉಲ್ಲೇಖಿಸಿದ ಹಾಗೆ 3 JMFC ಕೋರ್ಟ್ ನ್ಯಾಯಾಧೀಶರ ಉದ್ಯೋಗ ಖಾಲಿಯಾಗಿದೆ. ಇದು ಪ್ರಥಮ ನಾವು ಇದು ಎಂದೂ ನಾವು ಕೇಳಿಲ್ಲ. JMFC ಕೋರ್ಟ್ ಪ್ರೆಸಿಡೆಂಟ್ ಆಫೀಸರ್ ಕೊಟ್ಟೆ ಕೊಡ್ತಾರೆ. ಇದು ಪ್ರಥಮವಾಗಿ ಆಗಿರುವ ಘಟನೆ. ಈ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ಸಂಘದ ವತಿಯಿಂದ ಮನವಿ ಪತ್ರವನ್ನು ಸಾಹೇಬರಿಗೆ ಕೊಟ್ಟಿದ್ದೇವೆ, ಅಡ್ಮಿನಿಸ್ಟ್ರೇಟಿವ್ ಜಡ್ಜಿ ಅವರಿಗೆ ಕೊಟ್ಟಿದ್ದೇವೆ ಮತ್ತು ರಿಜಿಸ್ಟ್ರಾರ್ ಜನರಲ್ ಅವರಿಗೂ ನಾವು ಕೊಟ್ಟಿದ್ದೇವೆ ಮತ್ತು ವೈಯಕ್ತಿಕವಾಗಿ ನಾವು ಹೋಗಿ ಭೇಟಿಯಾಗಿ ಈ ಸಮಸ್ಯೆಗಳ ಬಗ್ಗೆ ನಾವು ಅವರಿಗೆ ಸದಸ್ಯರಾಗಿ ವಿವರಿಸ್ತೇವೆ. ಯಾಕಂದ್ರೆ ಪ್ರೋವರ್ ಜಸ್ಟಿಸ್ ಜಸ್ಟಿಸ್ ಡಿನೈಡ್, ತಡವಾಗಿ ಬಂದಂತ ನ್ಯಾಯವೇ ಅಲ್ಲ, ಅನ್ಯಾಯ ಅಂತ ಹೇಳ್ತಾರೆ. ಬಟ್ ಇಲ್ಲಿ ಅದಕ್ಕೆ ಆಸ್ಪದ ಮಾಡ್ಕೊಟ್ಟಂಗೆ ಆಗ್ತಾ ಇದೆ. ಯಾಕಂದ್ರೆ ಪ್ರಿಸೈಡಿಂಗ್ ಆಫೀಸರ್ ಇಲ್ಲ ಅಂದ್ರೆ ಕೇಸ್ ಡೆಲಿವರಿ ಆಗುತ್ತೆ, ಕೇಸ್ ಡೆಲಿವರಿ ಆಗುತ್ತೆ, ಪೆಂಡೆನ್ಸಿ ಜಾಸ್ತಿ ಆಗುತ್ತೆ. ಅದರಿಂದ ಏನಾಗುತ್ತೆ, ಕಕ್ಷಿದಾರರಿಗೆ ತುಂಬಾ ತೊಂದರೆ ಆಗುತ್ತೆ. ಮತ್ತು ಆ ಕಕ್ಷಿದಾರ ತೊಂದರೆ ಅಷ್ಟೇ ಅಲ್ಲ, ನಮ್ಗೆ ಮಾನಸಿಕ ಹಿಂಸೆ ಆಗುತ್ತೆ. ಏನು ಯಾವಾಗ ಬರ್ತಾರೆ, ಯಾವಾಗ ನಮ್ಮ ಕೆಲಸ ನಮ್ಮ ಪ್ರಕರಣ ಡೆಲಿವರಿ ಆಗುತ್ತೆ, ಏನು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ನಮ್ಮ ಪ್ರಕರಣದಲ್ಲಿ. ಈ ರೀತಿ ನಮಗೆ ಪ್ರಶ್ನೆಗಳು ಮೇಲೆ ಪ್ರಶ್ನೆಗಳು ಕಕ್ಷಿದಾರರ ಕೂಡ ಅನಿಸ್ತಾರೆ. ಯಾಕಂದ್ರೆ ಇವಾಗ ಕಕ್ಷಿದಾರ ಯಾವ ರೀತಿ ಇದ್ದಾರೆ ಅಂದ್ರೆ ಫಸ್ಟ್ ನಮ್ಮ ಹತ್ರ ಬಂದ ನಂತರ ಯಾವುದೇ ಒಂದು ಬ್ರೀಫ್ ಕೊಟ್ಟ ನಂತರ ಕೇಸ್ ಕೊಟ್ಟ ನಂತರ ಫಸ್ಟ್ ಕೇಳೋ ಪ್ರಶ್ನೆ ಏನ್ ದಿವಸ ಮುಗಿಸ್ಕೊಡ್ತೀರಿ ಅಂತ ಫಸ್ಟ್ ಪ್ರಶ್ನೆ ಇರೋದು ಇದೆ. ಯಾಕಂದ್ರೆ ಈ ತ್ವರಿತ ನ್ಯಾಯದಾನ ಅವ್ರಿಗೆ ತ್ವರಿತವಾಗಿ ತಮ್ಮ ಪ್ರಕರಣ ಡೆಲಿವರಿ ಆಗಬೇಕು ಅನ್ನೋ ಒಂದು ಇಚ್ಛೆ ಇದೆ. ಯಾರ್ಯಾರು ಸಮಯ ಇಲ್ಲ ಲಿಟಿಗೇಟ್ಸ್ ಮೇಲೆ. ಹೀಗಾಗಿ ಈ ಸಮಸ್ಯೆಯಿಂದ ನಮಗೆ ಜಸ್ಟಿಸ್ ಡಿಲೇ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ನಾವು ಸ್ಯಾಟರ್ಡೆ ವಿನಂತಿಸ್ಕೊಳ್ತೇನೆ. ಈಗಾಗಲೇ ನಾವು ಪೆಂಡೆನ್ಸಿ ಲಿಸ್ಟ್ ನೋಡಿ ತುಂಬಾ ಪೆಂಡೆನ್ಸಿ ಇದೆ. ಆ ಪೆಂಡೆನ್ಸಿ ನಾವು ಕಡಿಮೆ ಮಾಡಬೇಕಾದ್ರೆ ಪ್ರಿಸೈಡಿಂಗ್ ಆಫೀಸರ್ ಬೇಕೇ ಬೇಕು. ಬಟ್ ಪ್ರಿಸೈಡಿಂಗ್ ಆಫೀಸರ್ ಬೇಕಾಗಿದೆ, ಬಟ್ ಪ್ರಿಸೈಡಿಂಗ್ ಆಫೀಸರ್ ಅವೈಲೇಬಲ್ ಇಲ್ಲ. ಈ ಕಾರಣಗಳಿಂದ ಈ ತೊಂದರೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ನಮ್ಮ ಸಂಘದ ಪರವಾಗಿ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ. ಆದಷ್ಟು ಬೇಗ ಪ್ರಿಸೈಡಿಂಗ್ ಆಫೀಸರ್ ಇಲ್ಲಿ ಅಪಾಯಿಂಟ್ ಆಗುವ ಹಾಗೆ ಮಾಡಲು ಏನೇನು ಪ್ರಯತ್ನ ಮಾಡಬೇಕು ಎಲ್ಲಾನು ಮಾಡುತ್ತೇನೆ ಅಂತ ನಮ್ಮಲ್ಲಿ ತಿಳಿ ಹೇಳುತ್ತೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮಿಂದ ನಮ್ಮ ವೃತ್ತಿ ಜೀವನದ ಪ್ರಯಾಣ ಇನ್ನೂ ಸುಖಕರವಾಗಿ ಇನ್ನೂ ಉನ್ನತ ಹುದ್ದೆಗೆ ಹೋಗಲಿ ಎಂದು ನಾನು ನನ್ನ ಪರವಾಗಿ ಮತ್ತು ನಮ್ಮ ಸಂಘದ ಪರವಾಗಿ ಆಶಿಸುತ್ತೇನೆ. ಮತ್ತು ಇಲ್ಲಿ ಪ್ರಿಸೈಡಿಂಗ್ ಆಫೀಸರ್ ಆಗಿ ಕೆಲಸ ಮಾಡುವಾಗ, ಜಡ್ಜ್ ಆಗಿ ಕೆಲಸ ಮಾಡುವಾಗ ನಾವು ಅವ್ರ ಮುಂದೆ ಅನೇಕ ಪ್ರಕರಣದಲ್ಲಿ ಹೋಗಿದ್ದೇವೆ. ಕೆಲವು ಸಹಜ ಮತ್ತು ಮರೆಯುವ ಘಟನೆಗಳು ಸಹಜ ಹಾಗೆ ಆಗುತ್ತೆ. ಹೀಗಾಗಿ ಯಾವುದೇ ರೀತಿ ಘಟನೆಗಳಾಗಿದ್ದಾರೆ, ಸಹಜ ಘಟನೆಗಳು, ಮರೆಯುವಂತ ಘಟನೆಗಳಾಗಿದ್ದಾರೆ, ನಾವೆಲ್ಲ ಅದನ್ನು ಮರೆತು ಬಿಡಬೇಕು ಮತ್ತು ಅವರು ಕೂಡ ಅದನ್ನು ಮರೆತು ಬಿಡಬೇಕೆಂದು ನಮ್ಮ ಸಂಘದ ಪರವಾಗಿ ನಾನು ಅವರಿಗೆ ವಿನಂತಿಸ್ತೇನೆ. ಮತ್ತು ತಾವು ತಮ್ಮ ಹುದ್ದೆಯಲ್ಲಿ ಇನ್ನೂ ಉನ್ನತ ಸ್ಥಾನ ಇರಲಿ, ತಮ್ಮ ಮತ್ತು ತಮ್ಮ ಕುಟುಂಬಕ್ಕೆ ಸುಖ, ಶಾಂತಿ, ನೆಮ್ಮದಿ, ಯಶಸ್ಸು ಸಿಗಲಿ ಎಂದು ನನ್ನ ಪರವಾಗಿ ಮತ್ತು ನಮ್ಮ ಎಲ್ಲ ಸಂಘದ ಪದಾಧಿಕಾರಿಗಳ ಮತ್ತು ಸದಸ್ಯರ ಪರವಾಗಿ ನಾನು ತುಂಬ ಹೃದಯದಿಂದ ಆಶಿಸುತ್ತೇನೆ. ಮತ್ತು ಕನ್ಸಲ್ಟೆನ್ಸಿ ಅವರಿಗೆ ಇವತ್ತು ಟೆಕ್ನಿಕಲಿ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ಟ್ರಾನ್ಸ್ಫರ್ ಆಗಿದೆ. ಬಟ್ ಅವರು ಇಲ್ಲೇ ಬೀದರ್ನಲ್ಲೇ ಇರೋರಿದ್ದಾರೆ. ಹಿಂಗಾಗಿ ಅವರಿಗೆ ನಾವು ಬೆಳಕುಡೆ ಸಮಾರಂಭ ಮತ್ತು ಬೆಳಕು ಎರಡೂ ಮಾಡೋಕ್ಕಾಗಲ್ಲ. ಅವರಿಗೆ ವೆಲ್ಕಮ್ ಕಾರ್ಯಕ್ರಮದಲ್ಲಿ ಸ್ವಾಗತ ಕಾರ್ಯಕ್ರಮ ಅವರು ಮುಂದೆ ಜೂನ್ನಲ್ಲಿ ಉಪಾಧ್ಯಾಯ ಸಾಹೇಬರು ಮತ್ತು ಅವರು ಮತ್ತು ಯಾರಾದ್ರೂ ಪ್ರಿಸೈಡಿಂಗ್ ಆಫೀಸರ್ ಬಂದರೆ ಒಟ್ಟಿಗೆ ಅವರು ನಾವು ಸ್ವಾಗತ ಕಾರ್ಯಕ್ರಮ ಮಾಡಿದ್ದೇವೆ ಎಂದು ತಿಳಿಸುತ್ತಾ, ಮತ್ತು ಇಲ್ಲಿ ಸಮಯ ಜಾಸ್ತಿ ಆದರೂ ಕೂಡ ಇಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಿಗೂ ಮತ್ತು ನಮ್ಮ ಮನವಿಗೆ ಹೋಗ್ಬಿಟ್ಟು ಎಲ್ಲ ಪ್ರಿಸೈಡಿಂಗ್ ಜುಡಿಷಿಯಲ್ ಆಫೀಸರ್ ಬಂದಿದ್ದೀರಿ. ತಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾನು 4 ಮಾತುಗಳಿಗೆ ವಿರಾಮ ಕೊಡ್ತೇನೆ. ಅಧ್ಯಕ್ಷೆಯನ್ನು ನಮ್ಮ ಸಂಘದ ಅಧ್ಯಕ್ಷರಿಗೆ
ಕಾರ್ಯಕ್ರಮದ ಕೊನೆಯ ಘಟ್ಟ ವಂದನಾರ್ಪಣೆ. ಶುದ್ಧಿಲ ಕೋಡ್ಗೆ ಅಜಾಯತರು ಜಿಲ್ಲಾ ವಕೀಲ ಸಂಘದಿಂದ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಸಂಘದ ಬೀಳ್ಕೊಡದ ಸಮಾರಂಭಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು. ಪ್ರಿನ್ಸಿಪಾಲ್ ಡಿಸ್ಟ್ರಿಕ್ಟ್ ಜಡ್ಜ್ ಅವರಿಗೂ ಧನ್ಯವಾದಗಳು. ಅದೇ ರೀತಿ DLSS ಸಾಹೇಬರಿಗೂ ಧನ್ಯವಾದಗಳು. ಅದೇ ರೀತಿ ಶೋಭಾ ಮೇಡಮ್ ಅವರಿಗೂ ಧನ್ಯವಾದಗಳು. ಅದೇ ರೀತಿ ಪ್ರಿನ್ಸಿಪಾಲ್ JMC ಸಾಹೇಬರಿಗೂ ಧನ್ಯವಾದಗಳು. ಅಡಿಷನಲ್ JMC ಸಾಹೇಬರಿಗೂ ಧನ್ಯವಾದಗಳು. ಅದೇ ರೀತಿ ನನ್ನ ಸಹಪಾಠಿಗಳಾದ ಎಲ್ಲ ಪದಾಧಿಕಾರಿಗಳಿಗೂ ಧನ್ಯವಾದಗಳು. ಇಲ್ಲಿ ನೆರೆದಂತ ಹಿರಿಯ ಮತ್ತು ಕಿರಿಯ ನ್ಯಾಯವಾದಿಗಳಿಗೂ ಧನ್ಯವಾದಗಳು. ಅದೇ ರೀತಿ ಮಹಿಳಾ ಸಿಬ್ಬಂದಿ ವಕೀಲರಾದ ಎಲ್ಲ ನನ್ನ ಸಹೋದರಿಯರಿಗೂ ಧನ್ಯವಾದಗಳು. ಅವರಿವರನ್ನದೇ ಇಲ್ಲಿ ನೆರೆದಂತ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ಕೊನೆಯ ಹಂತಕ್ಕೆ ಇನ್ನೊಮ್ಮೆ ಏನಾದರೂ ತಪ್ಪಾದರೆ ಕ್ಷಮೆಯಿಲ್ಲದ್ದು ಧನ್ಯವಾದಗಳನ್ನು ತಿಳಿಸುತ್ತಾ ಮುಗಿಸುತ್ತೀವಿ. ತೀಕ್ಷ್ಣವಾಗಿ ಮತ್ತು ಚೊಕ್ಕವಾಗಿ ವಂದನಾರ್ಪಣೆ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮ ಊಟದ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆಯೊಂದಿಗೆ ಕಾರ್ಯಕ್ರಮ